ಎಲ್ಲರಿಗೂ ನಮಸ್ಕಾರ. ಟಾರ್ಗೆಟ್ 360 ಮಹಾಸಂಗಮದಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಭೂಮಿಯ ಚಲನೆಗಳ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅಂದರೆ ಮೂಮೆಂಟ್ಸ್ ಆಫ್ ದಿ ಅರ್ತ್ ಅನ್ನುವಂಥ ಟಾಪಿಕ್ ಕಾಂಪಿಟೇಟಿವ್ ಎಕ್ಸಾಮಿಂದ ಒಂದು ಸ್ವಲ್ಪ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸ್ಗಳಲ್ಲಿ ಇದು ಕೂಡ ಒಂದಾಗಿದೆ. ಸ್ಪೆಷಲಿ ಭೂಮಿಯ ಚಲನೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಬೇಸಿಕ್ ಆಗಿ ನಿಮಗೆ ಕೆಲವೊಂದು ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. ಗೊತ್ತಿದ್ದರೆ ಮಾತ್ರ ಭೂಮಿಯ ಚಲನೆ ಅನ್ನುವಂಥ ಕಾನ್ಸೆಪ್ಟ್, ಅಂದರೆ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ನಾವು ಕೇವಲ ಇನ್ಫಾರ್ಮೇಷನ್ ಪಡ್ಕೊಳ್ಳೋದಲ್ಲ, ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಕಾನ್ಸೆಪ್ಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ತೇವೆ. ಹಾಗಾಗಿ ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕಾದ್ರೆ ನಿಮಗೆ ಕೆಲವೊಂದು ಬೇಸ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಭೂ ಅಕ್ಷದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಗೊತ್ತಿರಬೇಕು. ಅದರಲ್ಲಿ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೇವೆ, ಬಟ್ ಒನ್ ಟೈಮ್ ನಾವು ಅವನ್ನು ರೀಕಾಲ್ ಮಾಡಿಕೊಂಡು ಈ ಕಾನ್ಸೆಪ್ಟಿಗೆ ಹೋದರೆ ಅವಾಗ ಇನ್ನೂ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಅಂತ ನಾನಿಲ್ಲಿ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಆರಂಭದಲ್ಲಿ ಭೂ ಅಕ್ಷದ ಬಗ್ಗೆ, ಅರ್ತ್ ಆಕ್ಸಿಸ್ ಬಗ್ಗೆ ಗೊತ್ತಿರಬೇಕು, ಭೂಮಿಯ ಕಕ್ಷೆಯ ಬಗ್ಗೆ ಗೊತ್ತಿರಬೇಕು, ಆರ್ಬಿಟ್ ಅಂತ ಹೇಳ್ತೇವಲ್ವ, ಆರ್ಬಿಟ್ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು. ಮೊದಲನೇದಾಗಿ ಭೂಮಿಯ ಅಕ್ಷದ ಬಗ್ಗೆ ನೋಡೋದಾದರೆ, ಏನು ಭೂ ಅಕ್ಷ ಅಂದರೆ ಅಥವಾ ಅರ್ತ್ ಆಕ್ಸಿಸ್ ಅಂದರೆ ಏನಂತ ನೋಡ್ತಾ ಹೋದರೆ, ಭೂಮಿಯ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸೇರಿಸುವಂತೆ ಭೂಮಧ್ಯದ ಮೂಲಕ ಅಥವಾ ಭೂ ಕೇಂದ್ರದ ಮೂಲಕ ಎಳೆಯಬಹುದಾದಂಥ ಕಾಲ್ಪನಿಕ ರೇಖೆ ಅಂತ ಅರ್ಥ. ಇದು ಕೂಡ ಇಮ್ಯಾಜಿನರಿ ಲೈನ್. ಓಕೆ, ಈ ಇಮ್ಯಾಜಿನರಿ ಲೈನ್ ಏನು ಮಾಡಬೇಕಂದ್ರೆ ಭೂಮಿಯ ಉತ್ತರ ಧ್ರುವ ಮತ್ತು ಭೂಮಿಯ ದಕ್ಷಿಣ ಧ್ರುವಗಳನ್ನು ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡುವಂಥ ಈ ಕಾಲ್ಪನಿಕ ರೇಖೆ ಭೂ ಕೇಂದ್ರದ ಮೂಲಕ ಹೋಗಬೇಕು. ಅಂದರೆ ಇಲ್ಲಿ ನಿಮಗೆ ಭೂಮಿಗೆ ರಿಲೇಟೆಡ್ ಒಂದು 3D ಇಮೇಜ್ ಕಾಣಿಸ್ತಾ ಇದೆ. ಇಲ್ಲಿ ಭೂ ಕೇಂದ್ರ ಇಲ್ಲಿ ಕಾಣಿಸ್ತಾ ಇದೆ, ಇದು ನಾರ್ತ್ ಪೋಲ್ ಕಾಣಿಸ್ತಾ ಇದೆ, ಇಲ್ಲಿ ಕೆಳಭಾಗದಲ್ಲಿ ಸೌತ್ ಪೋಲ್ ಇರುತ್ತೆ. ಭೂಮಿಯ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸೇರಿಸುವಂತೆ ಭೂ ಮಧ್ಯದ ಮೂಲಕ ಎಳೆಯಬಹುದಾದಂತಹ ರೇಖೆ ಏನಿರ್ತಲ್ವ, ಅದು ಕಾಲ್ಪನಿಕ ರೇಖೆ, ಅದಕ್ಕೆ ನಾವು ಅರ್ತ್ ಆಕ್ಸಿಸ್ ಅಂತ ಕರಿತೇವೆ, ಭೂಮಿಯ ಅಕ್ಷ ಅಂತ ಕರಿತೇವೆ. ಹಾಗೆ ನಿಮಗೆ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಕನೆಕ್ಟ್ ಮಾಡುವಂಥ ಲೈನ್ ಆಗಿರುತ್ತೆ. ಬಟ್ ನಾರ್ತ್ ಪೋಲ್ ಸೌತ್ ಪೋಲನ್ನು ಈ ರೀತಿ ಹೊರಗಡೆಯಿಂದ ಕನೆಕ್ಟ್ ಮಾಡಿದ್ರೆ ಅದು ಭೂ ಅಕ್ಷ ಆಗೋದಿಲ್ಲ, ಅದು ಭೂ ಕೇಂದ್ರದ ಮೂಲಕ ಕನೆಕ್ಟ್ ಮಾಡಬೇಕು. ಭೂ ಮಧ್ಯದ ಮೂಲಕ ಆ ಕಾಲ್ಪನಿಕ ರೇಖೆ ಹಾದೋಗಬೇಕು. ಅಂತಹ ಒಂದು ಕಾಲ್ಪನಿಕ ರೇಖೆಗೆ ನಾವು ಭೂ ಅಕ್ಷ ಅಂತ ಕರಿತೇವೆ. ರೈಟ್, ಇದರ ಜೊತೆಗೆ ಇನ್ನೂ ಒಂದು ವಿಚಾರ ಗೊತ್ತಿರಬೇಕು. ಭೂ ಅಕ್ಷದ 2 ತುದಿ ಬಿಂದುಗಳಿದ್ದಾವೆ. ಆ್ಯಕ್ಚುಲಿ ಭೂ ಅಕ್ಷಕ್ಕೆ 2 ತುದಿ ಬಿಂದುಗಳಿದ್ದಾವೆ. ಒಂದು ಈ ಭಾಗದಲ್ಲಿ ತುದಿ ಬಿಂದು ಇರುತ್ತೆ, ಇನ್ನೊಂದು ಈ ಭಾಗದಲ್ಲಿ. ಇದಕ್ಕೆ ನಾರ್ತ್ ಪೋಲ್ ಅಂತ ಕರಿತೇವೆ, ಇದಕ್ಕೆ ಸೌತ್ ಪೋಲ್ ಅಂತ ಕರಿತೇವೆ. ಪ್ರಮುಖ ಅಕ್ಷಾಂಶಗಳಲ್ಲಿ ಕೂಡ ಅವುಗಳನ್ನು ಗುರುತಿಸ್ತೇವೆ ನಾವು. ಆ್ಯಕ್ಚುಲಿ ಅಲ್ಲೂ ಕೂಡ ನಾವು ಇದನ್ನು ಡಿಸ್ಕಷನ್ ಮಾಡಿದ್ದೇವೆ. ಬಟ್ ಒನ್ ಟೈಮ್ ನೋಡೋದಾದರೆ ಭೂ ಅಕ್ಷದ 2 ತುದಿ ಬಿಂದುಗಳಿಗೆ ಧ್ರುವಗಳು ಅಥವಾ ಪೋಲ್ಸ್ ಅಥವಾ ಪೋಲ್ ಅಂತ ಕರಿತೇವೆ. ರೈಟ್, ನೆಕ್ಸ್ಟ್ ಬರೋಣ, ಭೂಕಕ್ಷೆಗೆ ಬರೋಣ. ಆರ್ಬಿಟ್ ಆಫ್ ದಿ ಅರ್ತ್ ಅಂತ ಹೇಳ್ತಾರೆ. ಏನು ಭೂಕಕ್ಷೆ ಅಥವಾ ಆರ್ಬಿಟ್ ಅಂದರೆ ಏನಂದರೆ, ಭೂಮಿಯು ಸೂರ್ಯನನ್ನು ಸುತ್ತಾ ಇರುತ್ತೆ ಅನ್ನುವಂಥ ವಿಚಾರ ಆಲ್ರೆಡಿ ಗೊತ್ತಿದೆ ನಿಮಗೆ. ಓಕೆ, ಭೂಮಿಯು ಸೂರ್ಯನನ್ನು ಸುತ್ತುವ ಪಥಕ್ಕೆ ನಾವು ಆರ್ಬಿಟ್ ಅಂತ ಕರಿತೇವೆ. ಅಂದರೆ ಭೂಮಿ ಸೂರ್ಯನನ್ನು ಸುತ್ತುತ್ತೆ. ಸುತ್ತಬೇಕಾದ್ರೆ ಒಂದು ನಿರ್ದಿಷ್ಟ ಪಥ ಇದೆ, ಒಂದು ನಿರ್ದಿಷ್ಟ ಹಾದಿ ಅಂತಂದಪ್ಲೆ, ಅಥವಾ ಒಂದು ನಿರ್ದಿಷ್ಟ ಮಾರ್ಗ ಇದೆ ಅಂತ ಅರ್ಥ. ಅಂದರೆ ಭೂಮಿ ಸೂರ್ಯನನ್ನು ಸುತ್ತುವಂಥ ಸಂದರ್ಭದಲ್ಲಿ ಈ ರೀತಿ ನಿಯರ್ ಬಂದು ಮತ್ತು ಹಿಂಗೋಗಿ ಈ ರೀತಿ ಇಲ್ಲ ಅಂತ ಅರ್ಥ. ಒಂದು ನಿರ್ದಿಷ್ಟ ಪಥ ಇದೆ, ಆ ಪಥದಲ್ಲೇ ಅದು ಸುತ್ತಾ ಇರುತ್ತೆ ಅಂತ ಅರ್ಥ. ಆ ಪಥಕ್ಕೆ ನಾವೇನಂತ ಕರಿತೇವೆ, ಕಕ್ಷೆ ಅಂತ ಕರೆಯೋದು, ಆರ್ಬಿಟ್ ಅಂತ ಕರಿತೇವೆ ಆ ಪಥಕ್ಕೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು, ಭೂಮಿ ಸೂರ್ಯನನ್ನು ಸುತ್ತುತ್ತೆ ಅನ್ನೋದು ಗೊತ್ತು. ಓಕೆ, ಭೂಮಿಯು ಸೂರ್ಯನನ್ನು ಸುತ್ತುವಂಥ ಪಥ ಏನಿದೆ ಅಲ್ವಾ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲೇ ನಿಮಗೆ ಇದನ್ನು ಡ್ರಾ ಮಾಡಿಕೊಟ್ಟಿದ್ದಾರಲ್ವ, ಈ ಪಥಕ್ಕೆ ನಾವು ಕಕ್ಷೆ ಅಂತ ಕರಿತೇವೆ. ಇದು ಕ್ಲಿಯರ್ ಆಗಿರಬೇಕು. ಓಕೆ, ಮತ್ತು ಯಾವ ಇದರಲ್ಲಿ ಅಂದರೆ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಯಾವ ರೀತಿ ಸುತ್ತುತ್ತದೆ ಭೂಮಿ ಅನ್ನೋದು ಕೂಡ ನಿಮಗಲ್ಲಿ ಯಾರೋ ಮಾರ್ಕ್ ಹಾಕಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಬಂದಾಗ ಈ ಭೂಮಿ ಈ ಕಡೆಯಿಂದ ಈ ರೀತಿ ಈ ಡೈರೆಕ್ಷನಲ್ಲಿ ಸುತ್ತುತ್ತೆ, ಅಂದರೆ ಇದು ಆ್ಯಂಟಿ ಕ್ಲಾಕ್ ವೈಸ್ ಅಂತ ಅರ್ಥ. ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಏನು, ಗಡಿಯಾರದ ಮುಳ್ಳುಗಳು ಈ ಆ್ಯಂಗಲಲ್ಲಿ ಸುತ್ತುತ್ತಾವಲ್ವ, ಬಟ್ ಭೂಮಿ ಈ ಆ್ಯಂಗಲಲ್ಲಿ ಸೂರ್ಯನನ್ನು ಸುತ್ತುತ್ತೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇಲ್ಲಿ ಯಾರೋ ಮಾರ್ಕ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ. ಭೂಮಿ ತನ್ನನ್ನು ತಾನು ಸುತ್ತಾ ಇದೆ, ಅದು ಕೂಡ ಆ್ಯಂಟಿ ಕ್ಲಾಕ್ ವೈಸ್ ಇರೋದು ಕಂಡುಬರುತ್ತೆ. ಚಂದ್ರ ಕೂಡ ಆ್ಯಂಟಿ ಕ್ಲಾಕ್ ವೈಸೇ ಸುತ್ತಾ ಇರೋದು ಸಹ ನಾವು ನೋಡ್ಬೋದಾಗಿದೆ. ಹಾಗಾಗಿ ಇಲ್ಲಿ ಭೂಕಕ್ಷೆ ಅಂದರೆ ಒಂದು ಕ್ಲಿಯರ್ ಆಗಿರಬೇಕು, ಭೂಮಿಯು ಸೂರ್ಯನನ್ನು ಸುತ್ತುವಂಥ ಒಂದು ನಿರ್ದಿಷ್ಟ ಪಥ ಏನಿದೆ ಅಲ್ವಾ, ಆ ನಿರ್ದಿಷ್ಟ ಮಾರ್ಗ ಏನಿದೆ ಅಲ್ವಾ, ಆ ಮಾರ್ಗಕ್ಕೆ ನಾವು ಕಕ್ಷೆ ಅಂತ ಕರಿಬೇಕು. ಅಂದರೆ ಅಕ್ಷ ಅಂದರೆ ಏನಂತ ಗೊತ್ತಿರಬೇಕು, ಕಕ್ಷೆ ಅನ್ನೋದು ಕೂಡ ನಿಮಗೆ ಸ್ಪಷ್ಟವಾಗಿರಬೇಕು. ಎರಡು ಕನ್ಫ್ಯೂಷನ್ ಇರಬಾರ್ದು ಯಾವುದೇ ಕಾರಣಕ್ಕೂ. ರೈಟ್, ಕಕ್ಷೆಗೆ ರಿಲೇಟೆಡ್ ಕೆಲವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕೆಲವೊಂದು ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಭೂಮಿಯು ಒಂದು ನಿರ್ದಿಷ್ಟ ಪಥದಲ್ಲಿ ಸೂರ್ಯನನ್ನು ಸುತ್ತುತ್ತಾ ಇರುತ್ತೆ. ಈ ನಿರ್ದಿಷ್ಟ ಪಥಕ್ಕೆ ನಾವು ಆರ್ಬಿಟ್ ಅಂತ ಕರಿತೇವೆ. ಈ ಪಥ ಯಾವ ಆಕಾರದಲ್ಲಿದೆ ಅಂತ ನೋಡ್ತಾ ಹೋದರೆ, ಈ ಪಥವು ಅಂಡಾಕಾರದಲ್ಲಿರೋದು ಅಥವಾ ದೀರ್ಘ ವೃತ್ತಾಕಾರದಲ್ಲಿರೋದು ಅಥವಾ ಎಲಿಪ್ಸಿಯ ಶೇಪಲ್ಲಿರೋದು ಕಂಡು ಬರ್ತಾ ಇದೆ. ಅಂದರೆ ವೃತ್ತಾಕಾರದಲ್ಲಿಲ್ಲ. ಆ್ಯಕ್ಚುಲಿ ಪಥ ಕೂಡ ನೋಡಿದ್ರೆ ಗೊತ್ತಾಗ್ತಾ ಇದೆ, ಇದು ಕೂಡ ಅಂಡಾಕಾರ ಪಥದಲ್ಲಿರೋದು ಕಂಡು ಬರ್ತಾ ಇದೆ. ಇವೆಲ್ಲ ಸ್ಟೇಟ್ಮೆಂಟ್ ರೂಪದಲ್ಲಿ ಕೊಡ್ತಾರೆ, ಜಸ್ಟ್ ಇಮೇಜ್ ನೋಡಿದ್ರೆ ಗೊತ್ತಾಗುತ್ತೆ. ಈ ಪಥ ಎಷ್ಟು ಉದ್ದ ಇದೆ ಅಂದರೆ ಸುಮಾರು, ಓಕೆ ಇಲ್ಲಿ ಅಬ್ಸರ್ವ್ ಮಾಡಬೇಕು ನೀವು, ಸುಮಾರು 927 ಮಿಲಿಯನ್ ಕಿಲೋಮೀಟರ್ ಅಷ್ಟು ಉದ್ದ ಇದೆ. ಈ ಪಥ ಎಷ್ಟಿದೆ ಅಂದರೆ ಸುಮಾರು 927 ಮಿಲಿಯನ್ ಕಿಲೋಮೀಟರ್ ಅಷ್ಟು ಈ ಭೂಪಥ ಅಥವಾ ಕಕ್ಷೆ ಉದ್ದ ಇರೋದು ಕಂಡುಬರುತ್ತೆ. ರೈಟ್, ಈ ರೀತಿ ಸ್ವಲ್ಪ ಸ್ಟೇಟ್ಮೆಂಟ್ಸ್ಗಳ ಮೂಲಕ ನೀವು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋಬೇಕು. ಎಕ್ಸಾಮಲ್ಲಿ ಕೂಡ ಈ ರೀತಿ ಕ್ವಶನ್ಸ್ ಕೇಳುವಂಥ ಸಾಧ್ಯತೆ ಇರುತ್ತೆ.
ಹಾಗೆ ನಿಮಗೆ ಒಂದು ಕ್ಲಾರಿಟಿ ಇರಬೇಕು, ಭೂ ಅಕ್ಷಕ್ಕೂ ಭೂಕಕ್ಷಕ್ಕೂ ಏನು ವ್ಯತ್ಯಾಸ ಇದೆ ಅಂದರೆ, ಆಲ್ರೆಡಿ ರಿಪೀಟ್ ಮಾಡಿದ್ದೇವೆ ನಾವು, ಭೂಮಿಯ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸೇರಿಸುವಂತೆ ಭೂ ಮಧ್ಯದ ಮೂಲಕ ಎಳೆಯಬಹುದಾದಂಥ ಕಾಲ್ಪನಿಕ ರೇಖೆಗೆ ಅಕ್ಷ ಅಂತ ಕರಿತೇವೆ. ಕಕ್ಷೆ ಅಂದರೆ ಏನು? ಭೂಮಿಯು ಸೂರ್ಯನನ್ನು ಒಂದು ನಿರ್ದಿಷ್ಟ ಪಥದಲ್ಲಿ ಸುತ್ತುತ್ತೆ, ಆ ಪಥಕ್ಕೆ ನಾವು ಕಕ್ಷೆ ಅಂತ ಕರಿತೇವೆ. ಅದು ದೀರ್ಘವೃತ್ತಾಕಾರದಲ್ಲಿರೋದು ಕಂಡು ಬರ್ತಾ ಇದೆ, ರೈಟ್. ಹಾಗಾಗಿ ಈ ವರ್ಡ್ಸ್ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಮತ್ತು ಈ ವರ್ಡ್ಸ್ ಮೀನಿಂಗು ನಿಮ್ಮ ಮೈಂಡಲ್ಲಿ ಎಕ್ಯುರೇಟಾಗಿ ಕೂತ್ಕೋಬೇಕು. ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಇರಬಾರ್ದು. ಅಕ್ಷ ಅಂದ್ರೇನು, ಕಕ್ಷೆ ಅಂದ್ರೇನು, ಎರಡು ಒಂದೇನಾ ಅಂತಲ್ಲ. ಅವುಗಳಿಗಿರುವಂಥ ಭಿನ್ನತೆ ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಎಷ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತೀರೋ ಅಷ್ಟು ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ, ಅಷ್ಟು ಸ್ಪಷ್ಟವಾಗಿ ಈ ವಿಷಯ ನಿಮಗೆ ಅರ್ಥ ಆಗುತ್ತೆ, ಕನ್ಫ್ಯೂಷನ್ ಕಡಿಮೆ ಆಗುತ್ತೆ, ರೈಟ್. ಅಕ್ಷಕ್ಕೂ ಮತ್ತು ಕಕ್ಷೆಗೂ ಇರುವಂಥ ವ್ಯತ್ಯಾಸ ನಿಮಗೆ ಕ್ಲಿಯರ್ ಆಯಿತು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಗೊತ್ತಿರಬೇಕು ಭೂ ಅಕ್ಷಕ್ಕೆ ರಿಲೇಟೆಡ್ ಆಗಿ. ಆ್ಯಕ್ಚುಲಿ ಭೂ ಅಕ್ಷ ಓರೆ ಆಗಿರೋದು ಕಂಡುಬರುತ್ತೆ. ನೀವು ಗ್ಲೋಬ್ ನೋಡ್ರಿ, ಗ್ಲೋಬಲ್ಲಿ ಈ ರೀತಿ ಇರೋದು ಕಂಡುಬರುತ್ತೆ. ಗ್ಲೋಬ್ ಈ ರೀತಿ ಸ್ಟ್ಯಾಂಡ್ ಇರುತ್ತೆ ಕೆಳಗಡೆ, ಗ್ಲೋಬ್ ಈ ರೀತಿ ಓರೆ ಆಗಿರೋದು ಕಂಡುಬರುತ್ತೆ, ರೈಟ್. ಅಂದರೆ ಏನು ಅಕ್ಷ ಅಂದರೆ ಗೊತ್ತಲ್ಲ ನಿಮಗೆ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಅಂತ ಅರ್ಥ. ಇವೆರಡನ್ನು ಭೂ ಮಧ್ಯದ ಮೂಲಕ ಕೇಂದ್ರದ ಮೂಲಕ ಕನೆಕ್ಟ್ ಮಾಡುವಂಥ ಕಾಲ್ಪನಿಕ ರೇಖೆ, ರೈಟ್. ಈ ಅಕ್ಷ ಓರೆ ಆಗಿದೆ ಈ ರೀತಿ. ಆ್ಯಕ್ಚುಲಿ ಈ ರೀತಿ ಇಲ್ಲ ಭೂಮಿ, ಹೀಗೆ ಸ್ಟ್ರೇಟ್ ಆಗಿಲ್ಲ. ಇದು ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ ಅಂತ ಈ ರೀತಿ ಸ್ಟ್ರೇಟ್ ಆಗಿಲ್ಲ. ಈ ರೀತಿ ಓರೆ ಆಗಿರೋದು ಕಂಡುಬರುತ್ತೆ ಭೂಮಿ. ಅದಕ್ಕೆ ಓರೆ ಆಗಿರೋದೆ ಅಥವಾ ವಾಲಿಕೊಂಡಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ PU ಜಿಯೋಗ್ರಫಿ ಬುಕ್ ತೆಗೆದ್ರೆ ನಿಮಗೆ ಇಮೇಜ್ ಸಿಗುತ್ತೆ ನಿಮಗೆ, ರೈಟ್. ಇದು ಭೂಮಿಯ ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ. ಓಕೆ, ಈ ರೀತಿ ಇವೆರಡನ್ನು ಕನೆಕ್ಟ್ ಮಾಡೋದು ಭೂ ಅಕ್ಷ, ಇದು ಅರ್ಥ ಎಕ್ಸಿಸ್ ಅಂತ ಕರಿತೇವೆ, ರೈಟ್. ಇದು ಓರೆ ಆಗಿರೋದು ಕಂಡುಬರ್ತಾ ಇದೆ, ಓರೆ ಆಗಿದೆ. ಓರೆ ಆಗಿದೆ ಅಂದರೆ ಕ್ರಾಸ್ ಆಗಿರೋದು ಕಂಡುಬರ್ತಾ ಇದೆ, ರೈಟ್. ಇದನ್ನು ಡ್ರಾನೇ ತಪ್ಪು ಮಾಡಿದ್ರೆ ಅನ್ನಂಗಿಲ್ಲ, ಇದೇ ರೀತಿ ಭೂಮಿ ಇರೋದು ಕಂಡುಬರುತ್ತೆ. ಆ್ಯಕ್ಚುಲಿ ಭೂಮಿ ಯಾವಾಗಲೂ ವಾಲ್ಕೊಂಡಿರೋದು ಕಂಡುಬರುತ್ತೆ. ಎಷ್ಟು ವಾಲ್ ಇರುತ್ತೆ ಅನ್ನೋದು ನೆಕ್ಸ್ಟ್ ಬರುವಂಥ ಕ್ವಶನ್. ಭೂಮಿ ವಾಲ್ಕೊಂಡಿರೋದು ನಿಮ್ಗೆ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಭೂಮಿಯನ್ನು ನಾವು ಈ ರೀತಿ ಡ್ರಾ ಮಾಡಿದ್ರು ಅಕ್ಷಗಳನ್ನು ಈ ರೀತಿ ಡ್ರಾ ಮಾಡ್ತೇವೆ. ಆ್ಯಕ್ಚುಲಿ ನಾವು ಈ ರೀತಿ ಡ್ರಾ ಮಾಡೋಂಗಿಲ್ಲ. ಇದು ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ ಅಂತ ಡ್ರಾ ಮಾಡೋಂಗಿಲ್ಲ ಆ್ಯಕ್ಚುಲಿ, ಯಾಕಂದರೆ ಭೂಮಿ ಯಾವಾಗಲೂ ವಾಲ್ಕೊಂಡಿರೋದು ಕಂಡುಬರುತ್ತೆ. ಎಷ್ಟು ವಾಲಿಕೊಂಡಿದೆ ಅನ್ನೋದು ನೆಕ್ಸ್ಟ್ ಬರುವಂಥ ಕ್ವಶನ್. ಆ್ಯಕ್ಚುಲಿ ಎಷ್ಟು ವಾಲ್ಕೊಂಡಿದೆ ಅಂತ ನೋಡ್ತಾ ಹೋದರೆ ಎರಡನ್ನು ಸಾಮಾನ್ಯವಾಗಿ ನಾವು 23.5 ಡಿಗ್ರಿ ವಾಲ್ಕೊಂಡಿದೆ ಅಂತ ಹೇಳ್ತೇವೆ. ಬಟ್ ಎಕ್ಸಾಮಲ್ಲಿ ನಿಮಗೆ ಏನು ಮಾಡ್ಬೋದು, ಸ್ವಲ್ಪ ಸ್ಪೆಸಿಫಿಕ್ ಆಗಿ ನಿಮಗೆ ಕ್ವಶನ್ ಕೇಳ್ಬೋದು. ಭೂ ಅಕ್ಷವು ಭೂಮಿಯ ಪಥಕ್ಕೆ ಎಷ್ಟು ವಾಲಿಕೊಂಡಿದೆ ಅಥವಾ ಓರೆ ಆಗಿದೆ ಅಂತ ಕೇಳ್ಬೋದು. ಭೂಮಿಯ ಪಥ ಅಂದರೆ ಯಾವುದು? ಕಕ್ಷೆ. ಭೂ ಕಕ್ಷೆಗೆ ಎಷ್ಟು ವಾಲಿಕೊಂಡಿದೆ ಅಂತ ಕೇಳ್ಬೋದು. ಇಲ್ಲಿ ನಿಮಗೆ ಆರ್ಬಿಟ್ ಪ್ಲೇನ್ ಕಾಣಿಸ್ತಾ ಇದೆ ಇದು. ಓಕೆ, ಆರ್ಬಿಟ್ ಅಂದರೆ ಕಕ್ಷೆ, ಕಕ್ಷೆಯ ಪ್ಲೇನ್ ಕಾಣಿಸ್ತಾ ಇದೆ. ಇಲ್ಲಿ ಭೂಮಿಯ ಅಕ್ಷ ಕಾಣಿಸ್ತಾ ಇದೆ ಇದು. ಓಕೆ, ಈ ಆರ್ಬಿಟ್ ಪ್ಲೇನ್ ಅಂದರೆ ಭೂಮಿಯ ಪಥ ಏನಿದೆ ಅಲ್ವಾ, ಭೂಮಿಯ ಪಥಕ್ಕೆ ಈ ಅಕ್ಷ ಎಷ್ಟು ವಾಲಿಕೊಂಡಿದೆ ಅಂದರೆ ಇವೆರಡರ ಮಧ್ಯದಲ್ಲಿ ಎಷ್ಟು ಸ್ಪೇಸ್ ಇದೆ ಅಲ್ವಾ, ಇದನ್ನು ನೀವು ಹೇಳಬೇಕು. ಓಕೆ, ಇದನ್ನು ಕೂಡ ನಾವು ಕೋನದಲ್ಲಿ ಅಳತೆ ಮಾಡಿ ಹೇಳಬೇಕು. ಅಳತೆ ಮಾಡಿ ನೋಡಿದಾಗ 66.5 ಡಿಗ್ರಿಯಷ್ಟು ವಾಲಿದಿರೋದು ಕಂಡುಬರುತ್ತೆ ಭೂಮಿಯ ಪಥಕ್ಕೆ ಭೂ ಅಕ್ಷವು. ಅಥವಾ ಇಲ್ಲಿ ನೋಡಬೇಕು, ಇಲ್ಲಿ ನಿಮಗೆ ಭೂಕಕ್ಷೆಯ ಸಮತಲ ಕಾಣಿಸ್ತಾ ಇದೆ, ಭೂಕಕ್ಷೆಯ ಸಮತಲ. ಇಲ್ಲಿ ನಿಮಗೆ ಅಕ್ಷ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಬಂದಾಗ ಇವೆರಡರ ಮಧ್ಯದಲ್ಲಿ ಎಷ್ಟು ಸ್ಪೇಸ್ ಇದೆ ಅಂದರೆ 66.5 ಡಿಗ್ರಿ ಇರೋದು ಕಂಡುಬರ್ತಾ ಇದೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಅದನ್ನು ನೀವು ಕ್ಲಿಯರಾಗಿ ಗುರ್ತು ಮಾಡ್ಕೋಬೇಕು. ಅಂದರೆ ಭೂಮಿಯ ಅಕ್ಷವು ಭೂಮಿಯ ಪಥಕ್ಕೆ ಅಂದರೆ ಕಕ್ಷೆಗೆ 66 ಡಿಗ್ರಿಯಷ್ಟು ಓರೆಯಾಗಿರೋದು ಕಂಡುಬರುತ್ತೆ. ನೆಕ್ಸ್ಟ್ ಇನ್ನೊಂದು ಆ್ಯಂಗಲಲ್ಲಿ ಕೇಳ್ಬೋದು, ಭೂ ಅಕ್ಷವು ಭೂಪಥದ ಲಂಬಕ್ಕೆ, ಭೂಪಥ ಅಂತ ಕೇಳ್ತಾರೆ. ಇಲ್ಲೂ ಕೂಡ ಭೂಮಿಯ ಪಥನೇ ಇದೆ, ಇಲ್ಲಿಯ ಭೂಮಿಯ ಪಥನೇ ಇದೆ. ಏನು ಡಿಫ್ರೆನ್ಸ್ ಕೇಳ್ತಾ ಇದ್ದಾರೆ ಗೊತ್ತಾ? ಮೊದಲನೇ ಸ್ಟೇಟ್ಮೆಂಟಲ್ಲಿ ಕೊಟ್ಟಿರೋದು ಭೂಮಿಯ ಪಥಕ್ಕೆ ಎಷ್ಟು ವಾಲಿಕೊಂಡಿದೆ ಭೂ ಅಕ್ಷ ಅಂತ ನೋಡಿದಾಗ 66.5 ಡಿಗ್ರಿ ಅಂತ ಹೇಳಿದ್ದೇವೆ. ಆದರೆ ಈಗ ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಭೂ ಅಕ್ಷವು ಭೂಪಥದ ಲಂಬಕ್ಕೆ ಎಷ್ಟು ಓರೆಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಭೂ ಅಕ್ಷವು ಭೂಪಥದ ಲಂಬಕ್ಕೆ, ಭೂಪಥ ಅಂದರೆ ಯಾವುದು? ಇದು ಭೂಮಿಯ ಪಥ ಇದು. ಓಕೆ, ಭೂಮಿಯ ಪಥದ ಲಂಬ ಅಂದರೆ ಯಾವುದು? ಇದು 90 ಡಿಗ್ರಿ, ಇದು ಭೂಮಿಯ ಪಥದ ಲಂಬ. ಇದಕ್ಕೆ ಕಂಪೇರ್ ಮಾಡಿದಾಗ ಭೂ ಅಕ್ಷ ಎಷ್ಟು ವಾಲಿಕೊಂಡಿದೆ ಅಂತ ಕೇಳಿದ್ರೆ 23.5 ಡಿಗ್ರಿ ಅಂತ ಹೇಳೋದು. ಇದು ಕ್ಲಿಯರ್ ಆಗಿರಬೇಕು. ಅಥವಾ ಇದಿಷ್ಟು ಸೇರಿದ್ರೆ ನಿಮಗೆ ಗೊತ್ತು 90 ಡಿಗ್ರಿ ಆಗುತ್ತೆ ಅಂತ. ಈ ಕಡೆ 66.5 ಡಿಗ್ರಿ ಇದೆ ಅನ್ನೋ ಗೊತ್ತು, ಈ ಕಡೆ 23.5 ಡಿಗ್ರಿ ಇರುತ್ತೆ ಅನ್ನೋದು ಗೊತ್ತಿರಬೇಕು. ಹಾಗಾಗಿ ಸಾಮಾನ್ಯವಾಗಿ ನಾವು 23 ಡಿಗ್ರಿ ವಾಲಿಕೊಂಡಿದೆ ಅಂತ ಹೇಳ್ತೇವೆ. ಬಟ್ ಭೂಮಿಯ ಪಥಕ್ಕೆ ಎಷ್ಟು ವಾಲಿಕೊಂಡಿದೆ ಅಂತ ಕೇಳ್ಬೋದು, ಭೂಪಥದ ಲಂಬಕ್ಕೆ ಎಷ್ಟು ಓರೆಯಾಗಿದೆ ಅಂತ ಕೇಳ್ಬೋದು. ಎರಡು ಕ್ಲಿಯರ್ ಆಗಿರಬೇಕು. ಇಲ್ಲಿ ಎರಡು ಕ್ಲಿಯರ್ ಆಗಿರಬೇಕು. ಅಥವಾ ನಾನು ಈ ಇದರಲ್ಲೂ ಇಮೇಜಲ್ಲಿ ಕೂಡ ನಿಮಗೆ ಡ್ರಾ ಮಾಡಿ ತೋರಿಸ್ತೀನಿ. ಸೆಕೆಂಡ್ ಸ್ಟೇಟ್ಮೆಂಟು ಭೂಪಥ ಇದು ಇದೆ, ಭೂಪಥದ ಲಂಬ ಅಂದರೆ ಇದು ಆಗುತ್ತೆ 90 ಡಿಗ್ರಿ ಆಗುತ್ತೆ. ಭೂಪಥದ ಲಂಬಕ್ಕೆ ಭೂ ಅಕ್ಷ ಎಷ್ಟು ವಾಲಿಕೊಂಡಿದೆ ಅಂದರೆ ಇಲ್ಲಿ ಬರುವಂಥ ಡಿಸ್ಟೆನ್ಸ್ ಅದು
ಕೋನಮಾಪಕದಲ್ಲಿ ಅಳತೆ ಮಾಡಿದಾಗ 23 ಡಿಗ್ರಿ ವಾಲ್ಕೊಂಡಿರೋದು ಕಂಡುಬರುತ್ತೆ. ಭೂಪಥ ಏನಿದೆ ಅಲ್ವಾ, ಭೂಮಿಯ ಪಥಕ್ಕೆ ಬಂದಾಗ ಈ ಕಡೆ ಇರೋದನ್ನು ನೀವು ಹೇಳಬೇಕಾಗತ್ತೆ. ಹಾಗಾಗಿ ನಾವು ಯಾವುದನ್ನು ಬೇಸಾಗಿ ಕೇಳ್ತಾ ಇದ್ದಾರೆ ನೋಡ್ಕೋಬೇಕು. ಭೂಮಿಯ ಪಥಕ್ಕೆ ಕೇಳಿದ್ರೆ ಭೂಮಿಯ ಪಥವನ್ನು ಇಟ್ಕೊಂಡು ಹೇಳಬೇಕು, ಪಥದಿಂದ ಇಷ್ಟು ದೂರ ಇದೆ. ಅಥವಾ ಇನ್ನೊಂದ್ಸರಿ ನಾನು ಇದನ್ನು ಇನ್ನೂ ಕ್ಲಿಯರ್ ಮಾಡೋದಾದರೆ, ನಿಮಗೆ ಎಕ್ಸಾಮಲ್ಲಿ ಯಾವುದನ್ನು ಬೇಸಾಗಿ ಇಟ್ಕೊಂಡು ಕೇಳಿದ್ದಾರೆ ಅಂತ ನೋಡ್ಕೋಬೇಕು. ಭೂಮಿಯ ಪಥಕ್ಕೆ ಎಷ್ಟು ವಾಲಿಕೊಂಡಿದೆ ಅಂದರೆ ಇದು ಭೂಮಿಯ ಪಥ. ಇದು ಈ ಪಥಕ್ಕೆ ಅಕ್ಷ ಎಷ್ಟು ದೂರದಲ್ಲಿದೆ ಅಂದರೆ ಇಷ್ಟು ದೂರ, ಇದು 66 ಡಿಗ್ರಿ. ನೀವು ಗೆಸ್ ಮಾಡ್ಬೋದು, ರೈಟ್. ನೆಕ್ಸ್ಟ್ ಅಲ್ಲಿ ಭೂಪಥದ ಲಂಬಕ್ಕೆ ಅಂತ ಕೇಳಿದಾಗ ಭೂಮಿಯ ಪಥದಿಂದ ಒಂದು ಲಂಬ ಕೋನ ಎಳೆದು ಅಲ್ಲಿಂದ ಭೂ ಅಕ್ಷ ಎಷ್ಟು ವಾಲಿಕೊಂಡಿದೆ ಅಂತ ನೋಡಿದ್ರೆ 23 ಡಿಗ್ರಿ ವಾಲ್ಕೊಂಡಿರೋದು ಕಂಡುಬರ್ತಾ ಇದೆ, ಅಥವಾ ಓರೆ ಆಗಿರೋದು ಕಂಡುಬರುತ್ತೆ. ಹಾಗಾಗಿ ಇವೆರಡು ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿರಬೇಕು, ರೈಟ್. ಇದ್ರ ಜೊತೆ ಇನ್ನೂ ಕೆಲವೊಂದು ವಿಚಾರ ನೋಡ್ತಾ ಹೋದರೆ, ಈ ಓರೆ ಆಗಿರುವಿಕೆ ಪ್ರಮಾಣ ಏನಿದೆ ಅಲ್ವಾ, ಈ ಪ್ರಮಾಣ ಭೂಪಥದ ಎಲ್ಲ ಸ್ಥಾನಗಳಲ್ಲೂ ಕೂಡ ಒಂದೇ ಸಮನಾಗಿರುತ್ತೆ. ಇದು ಸಹ ಒಂದು ಸ್ವಲ್ಪ ಗೊತ್ತಿರಬೇಕು. ಅಂದರೆ ಭೂಮಿಯನ್ನು ವಾಲಿಕೊಂಡಿದೆ ಅಂತ ಏನು ಹೇಳ್ತಾ ಇದ್ದೇವಲ್ವಾ, ಈ ವಾಲಿಕೊಂಡಿರುವಂತಹ ಪ್ರಮಾಣ ಏನಿದೆ ಅಲ್ವಾ, ಈ ಪ್ರಮಾಣ ಭೂಪಥದ ಎಲ್ಲ ಸ್ಥಳಗಳಲ್ಲೂ ಕೂಡ, ಇದು ಭೂಪಥದ ಎಲ್ಲ ಸ್ಥಳಗಳಲ್ಲೂ ಕೂಡ ಒಂದೇ ಸಮನಾಗಿರುತ್ತೆ. ಇದಕ್ಕೆ ಭೂ ಅಕ್ಷದ ಸಮಾನಾಂತರತೆ ಅಂತ ಕೂಡ ಕರೆಯಲಾಗುತ್ತೆ. ಇದು ಕೂಡ ಗೊತ್ತಿರಬೇಕು. ಪ್ಯಾರಲಲಿಸಮ್ ಆಫ್ ದಿ ಅರ್ಥ್ ಆಕ್ಸಿಸ್ ಅಂತ ಕೂಡ ಇದಕ್ಕೆ ಕರೆಯಲಾಗುತ್ತೆ. ಸ್ವಲ್ಪ ಬಹಳ ಡೆಪ್ತ್ ಹೋದಾಗ ಇಲ್ಲೂ ಸ್ವಲ್ಪ ವೇರಿಯೇಷನ್ ಇದೆ, ಬಟ್ ಕಾಮನ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ನನ್ನ ಪ್ರಕಾರ ಇಷ್ಟು ಸಾಕನ್ನೋದು ನನ್ನ ಒಪಿನಿಯನ್. ಹಾಗಾಗಿ ಎಲ್ಲ ಕಡೆಗೂ ಕೂಡ ಒಂದೇ ಪ್ರಮಾಣದಲ್ಲಿ ವಾಲಿಕೊಂಡಿರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು, ರೈಟ್. ಮುಂದೆ ಹೋಗೋಣ. ಪೋಲ್ ಸ್ಟಾರ್ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇರಬೇಕು ನಿಮಗೆ. ಪೋಲ್ ಸ್ಟಾರ್ ಅಂದರೆ ಧ್ರುವ ನಕ್ಷತ್ರ ಅಂತ ಹೇಳೋದು. ಧ್ರುವ ನಕ್ಷತ್ರ ಅಂದರೆ ಯಾವುದು, ಉತ್ತರ ದಿಕ್ಕಲ್ಲಿದೆ ಅಂತ ಹೇಳ್ತೇವೆ. ಆ್ಯಕ್ಚುಲಿ ಭೂಮಿಯ ಉತ್ತರ ಧ್ರುವ ಇದೆ ಅಲ್ವಾ, ಉತ್ತರ ಧ್ರುವದ ನೆತ್ತಿಯ ಮೇಲೆ ಅಂತ ಗುರುತಿಸ್ಬೋದು, ಆ ರೀತಿ ಮೇಲೆ ಇದೆ ಅಂತ ಗುರುತಿಸಲಾಗುತ್ತೆ. ಪೋಲ್ ಸ್ಟಾರ್, ಧ್ರುವ ನಕ್ಷತ್ರ ಅಂತ ಇದಕ್ಕೆ ಕರೆಯಲಾಗುತ್ತೆ. ಇದಕ್ಕೆ ರಿಲೇಟೆಡ್ ಆಗಿ ನಿಮ್ಗೆ ಏನು ಗೊತ್ತಿರಬೇಕಂದ್ರೆ, ಭೂಮಿಯ ಉತ್ತರ ಧ್ರುವವು ವರ್ಷದ ಎಲ್ಲ ದಿನಗಳಲ್ಲಿಯೂ ಧ್ರುವ ನಕ್ಷತ್ರದ ಕಡೆಗೆ ಓರೆಯಾಗಿರುತ್ತದೆ. ಓಕೆ, ಇದು ಸ್ವಲ್ಪ ಇಂಪಾರ್ಟೆಂಟ್. ಈ ಸ್ಟೇಟ್ಮೆಂಟ್ ಸಣ್ಣ ತಪ್ಪ ಅಂತ ಕೇಳ್ಬೋದು. ಓಕೆ, ಉತ್ತರ ಧ್ರುವ ಇಲ್ಲಿದೆ, ಇದು ಉತ್ತರ ಧ್ರುವ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಭೂಮಿಯ ಉತ್ತರ ಧ್ರುವವು ವರ್ಷದ ಎಲ್ಲ ದಿನಗಳಲ್ಲಿಯೂ ಕೂಡ ಧ್ರುವ ನಕ್ಷತ್ರದ ಕಡೆಗೆ ಓರೆ ಆಗಿರುತ್ತೆ. ಅಂದರೆ ಉತ್ತರ ಧ್ರುವದಿಂದ ನಾವು ಈ ರೀತಿ ಲೈನ್ ಎಳೆದ್ರೆ ಅದು ಧ್ರುವ ನಕ್ಷತ್ರಕ್ಕೆ ನೇರವಾಗಿರುತ್ತೆ. ಅಂದರೆ ಯಾವಾಗಲೂ ಉತ್ತರ ಧ್ರುವ ಉತ್ತರ ದಿಕ್ಕಿನಲ್ಲಿರುವಂತಹ ಏನು ಹೇಳ್ತೇವಲ್ಲ ಧ್ರುವ ನಕ್ಷತ್ರ ಅಂತ, ಆ ಧ್ರುವ ನಕ್ಷತ್ರದ ಕಡೆಗೆ ಓರೆ ಆಗಿರುತ್ತೆ. ಆ್ಯಕ್ಚುಲಿ ನಾವು ಭೂಮಿಯನ್ನು ಡ್ರಾ ಮಾಡುವಂಥ ಸಂದರ್ಭದಲ್ಲೂ ಕೂಡ ಈ ರೀತಿ ಡ್ರಾ ಮಾಡೋಂಗಿಲ್ಲ ಆ್ಯಕ್ಚುಲಿ ಬಂದಾಗ. ಅಂದರೆ ಧ್ರುವ ನಕ್ಷತ್ರ ಯಾವ ಕಡೆ ಗುರುತಿಸ್ತೇವಲ್ವ ಆ ಕಡೆನೇ ವಾಲ್ಕೊಂಡಿದೆ ಅಂತ ಅರ್ಥ. ಯಾವಾಗಲೂ ಭೂಮಿಗೆ ಗೊತ್ತು ನಿಮಗೆ 23 ಡಿಗ್ರಿ ಲಂಬಕ್ಕೆ ವಾಲ್ಕೊಂಡಿದೆ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಈ ಕಡೆ ಬಂದಾಗ 66 ಡಿಗ್ರಿ ವಾಲ್ಕೊಂಡಿದೆ ಅಂತ ಹೇಳಿದೆವಲ್ವ, ಆ ಬೇಸ್ ಮೇಲೆ ನಾವು ಹೇಳ್ಬೋದು ಭೂಮಿಯ ಉತ್ತರ ಧ್ರುವ ಯಾವಾಗಲೂ ಯಾವ ಕಡೆ ಇರುತ್ತೆ ಅಂತ ಕೇಳ್ಬೋದು ನಿಮಗೆ. ಭೂಮಿಯ ಉತ್ತರ ಧ್ರುವ ಯಾವಾಗಲೂ ಧ್ರುವ ನಕ್ಷತ್ರದ ಕಡೆಗೆ ಓರೆ ಆಗಿರುತ್ತೆ. ಅಂದರೆ ಉತ್ತರ ಧ್ರುವದಿಂದ ನಾವು ನೇರವಾಗಿ ಎತ್ತಿ ಲೈನ್ ಎಳೆದ್ರೆ ಅಲ್ಲಿ ನಮಗೆ ನಕ್ಷತ್ರ ಸಿಗುತ್ತೆ, ಅದು ಧ್ರುವ ನಕ್ಷತ್ರ ಆಗಿರುತ್ತೆ ಅಂತ ಹೇಳ್ಬೋದು. ಅಥವಾ ಇನ್ನೊಂದು ರೀತಿ ಹೇಳ್ಬೋದು, ಭೂಮಿಯ ಉತ್ತರ ಧ್ರುವದ ನೆತ್ತಿಯ ಮೇಲೆ ಧ್ರುವ ನಕ್ಷತ್ರ ಇರುತ್ತೆ ಅಂತ, ಆ ರೀತಿ ಕೂಡ ಇದನ್ನು ನಾವು ವ್ಯಾಖ್ಯಾನಿಸಬಹುದಾಗಿದೆ. ನೆಕ್ಸ್ಟ್ ಬರೋಣ. ಪೋಲ್ ಸ್ಟಾರ್ಗೆ ರಿಲೇಟೆಡ್ ಆಗಿ ಬಂದಾಗ, ಉತ್ತರ ಅರ್ಧಗೋಳದಲ್ಲಿ ಒಂದು ಪ್ರದೇಶವು ಯಾವ ಕೋನದ ಅಕ್ಷಾಂಶದಲ್ಲಿರುತ್ತದೆಯೋ ಆ ಕೋನದಲ್ಲಿಯೇ ಧ್ರುವ ನಕ್ಷತ್ರ ಇರೋದು ಕಂಡುಬರುತ್ತೆ. ಏನು ಹಿಂಗಂದ್ರೆ, ಫಾರ್ ಎಕ್ಸಾಂಪಲ್ ನಾವಿಲ್ಲಿ 30 ಡಿಗ್ರಿಯಲ್ಲಿ ಇದ್ದೇವೆ ಅಂತ ಇಟ್ಕೊಳ್ಳೋಣ. ಉತ್ತರಾರ್ಧಗೋಳದಲ್ಲಿ 30 ಡಿಗ್ರಿಯಲ್ಲಿರುವಂಥ ಒಬ್ಬ ವ್ಯಕ್ತಿ ಧ್ರುವ ನಕ್ಷತ್ರ ನೋಡಬೇಕಾದ್ರೆ ಅವನು ತನ್ನ ನೆತ್ತಿಯ ಮೇಲೆ ಅದನ್ನು ನೋಡಲಿಕ್ಕಾಗಲ್ಲ. ಅವನು ಯಾವ ಕೋನದ ಅಕ್ಷಾಂಶದಲ್ಲಿರ್ತಾನಲ್ವ ಅದೇ ಕೋನದ ಅಂತರದಲ್ಲಿ ಅವನಿಗೆ ಕಾಣಿಸುತ್ತೆ. ಅಂದರೆ 30 ಡಿಗ್ರಿ ಅಕ್ಷಾಂಶದಲ್ಲಿರುವಂಥ ಒಬ್ಬ ವ್ಯಕ್ತಿಗೆ 30 ಡಿಗ್ರಿ ಕೋನೀಯ ಅಂತರದಲ್ಲಿಯೇ ಆತನಿಗೆ ಧ್ರುವ ನಕ್ಷತ್ರ ಕಾಣಿಸುತ್ತೆ. ಇನ್ ಕೇಸ್ 60 ಡಿಗ್ರಿ ಅಕ್ಷಾಂಶದಲ್ಲಿರುವಂಥ ವ್ಯಕ್ತಿಗೆ ಧ್ರುವ ನಕ್ಷತ್ರ 60 ಡಿಗ್ರಿ ಕೋನೀಯ ಅಂತರದಲ್ಲಿ ಅಥವಾ 60 ಡಿಗ್ರಿ ಕೋನದಲ್ಲಿಯೇ ಧ್ರುವ ನಕ್ಷತ್ರ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್, ಆ ವ್ಯಕ್ತಿ ಇಲ್ಲಿದ್ದಾನಂತ ಇಟ್ಕೊಳ್ಳೋಣ, 60 ಡಿಗ್ರಿ ಅಕ್ಷಾಂಶದಲ್ಲಿದ್ದಾಗ ಅವನಿಗೆ 60 ಡಿಗ್ರಿಯಲ್ಲೇ ಆತನಿಗೆ ಕಾಣಿಸುತ್ತೆ ಅಂತ ಅರ್ಥ. 90 ಡಿಗ್ರಿಯಲ್ಲಿರುವಂಥ ವ್ಯಕ್ತಿ ಏನಾದರೂ ಧ್ರುವ ನಕ್ಷತ್ರ ನೋಡಿದ್ರೆ ಆತನಿಗೆ 90 ಡಿಗ್ರಿ ಕೋನದಲ್ಲೇ ಕಾಣಿಸುತ್ತೆ. 90 ಡಿಗ್ರಿ ಅಂದ್ರೇನು, ನೆತ್ತಿಯ ಮೇಲೆ ಅಂತ ಹೇಳೋದು. ಈ ರೀತಿ ನೀವು ಯಾವ ಅಕ್ಷಾಂಶದಲ್ಲಿ ನಿಂತುಕೊಂಡು ಧ್ರುವ ನಕ್ಷತ್ರ ನೋಡ್ತೀರೋ ಆ ಅಕ್ಷಾಂಶ ಯಾವ ಕೋನೀಯ ಅಂತರದಲ್ಲಿದೆ ಅಲ್ವಾ, ಅದೇ ಕೋನದ ಅಂತರದಲ್ಲಿಯೇ ನಿಮಗೆ ಧ್ರುವ ನಕ್ಷತ್ರ ಕಾಣಿಸುತ್ತೆ. ಇದು ಸಹ ಒಂದು ಸ್ವಲ್ಪ ನಿಮಗೆ ಗೊತ್ತಿರಬೇಕು, ಅಥವಾ ನಿಮಗೆ ಎಕ್ಸಾಮಲ್ಲೂ ಕೇಳ್ಬೋದು. ಒಬ್ಬ ವ್ಯಕ್ತಿ 50 ಡಿಗ್ರಿ ಅಕ್ಷಾಂಶದಿಂದ 50 ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಧ್ರುವ ನಕ್ಷತ್ರ ನೋಡ್ತಾನೆ, ಆತನಿಗೆ ಯಾವ ಕೋನದಲ್ಲಿ ಧ್ರುವ ನಕ್ಷತ್ರ ಕಾಣಿಸುತ್ತೆ, 50 ಡಿಗ್ರಿ, 60 ಡಿಗ್ರಿ, 70 ಡಿಗ್ರಿ, 90 ಡಿಗ್ರಿ ಅಂತ ಈ ರೀತಿ ಆಪ್ಷನ್ಸ್ ಕೊಡ್ಬೋದು ನಿಮಗೆ. ಆತ ಯಾವ ಅಕ್ಷಾಂಶದಲ್ಲಿ ಇದ್ದಾನಲ್ವ ಅದರ ಕೋನೀಯ ಅಳತೆ ನಮಗೆ ಗೊತ್ತಿದೆ ಆಲ್ರೆಡಿ ಬಂದಾಗ. ಯಾವ ಕೋನದ ಅಕ್ಷಾಂಶದಲ್ಲಿ ಇರ್ತಾನಲ್ವ ಅದೇ ಕೋನದಲ್ಲಿ ಆತನಿಗೆ ಆ ನಕ್ಷತ್ರ ಕೂಡ ಕಾಣಿಸುತ್ತೆ, ಇದು ಗೊತ್ತಿರಬೇಕು.
ಹಾಗಾಗಿ ನೀವು ಇದನ್ನು ಸ್ವಲ್ಪ ಈಸಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅರ್ತ್ ಮೂಮೆಂಟ್ಸ್ಗೆ ಬರೋಣ. ಭೂಮಿಯ ಚಲನೆ ಅಂತ ಬಂದಾಗ ಎರಡು ರೀತಿ ಚಲನೆಗಳು ಕಂಡುಬರ್ತಾವೆ ನಮಗೆ. ಒಂದು ದೈನಂದಿನ ಚಲನೆ ಅಂತ ಹೇಳೋದು, ಇನ್ನೊಂದು ವಾರ್ಷಿಕ ಚಲನೆ, ರೊಟೇಷನ್ ಮತ್ತು ರೆವಲ್ಯೂಷನ್ ಅಂತ ಹೇಳೋದು. ಇದರಲ್ಲಿ ಈ ಕ್ಲಾಸಲ್ಲಿ ನಾನು ಒಂದನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ, ದೈನಂದಿನ ಚಲನೆ ಮಾತ್ರ ಆಯ್ಕೆ ಮಾಡ್ಕೊಂಡು ಆ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಮಾಡಿಕೊಡುವಂಥ ಪ್ರಯತ್ನ ನಾನು ಮಾಡ್ತಾ ಹೋಗ್ತೀನಿ. ರೈಟ್, ಏನಿದು ದೈನಂದಿನ ಚಲನೆ ಅನ್ನೋದು ಫಸ್ಟ್ ಕ್ಲಿಯರ್ ಆಗಬೇಕು. ದೈನಂದಿನ ಚಲನೆಗೆ ಅರ್ಥ್ ರೊಟೇಷನ್ ಅಂತ ಕರಿಬೋದು, ಅಥವಾ ಭೂ ಅಕ್ಷ ಭ್ರಮಣೆ ಅಂತ ಕೂಡ ಕರೀತಾರೆ. ಭೂ ಅಕ್ಷ ಭ್ರಮಣ ಅಥವಾ ಭ್ರಮಣೆ ಅಂತ ಕೂಡ ಕರೀತಾರೆ. ರೈಟ್, ಇವೆಲ್ಲ ಸಿಮಿಲರ್, ಸಮಾನಾಂತರ ಶಬ್ದಗಳಂತ ಗುರುತಿಸೋದು. ರೈಟ್, ಏನು ಗೊತ್ತಾ ದೈನಂದಿನ ಚಲನೆ ಅಂದರೆ ದ ಅರ್ತ್ ರೊಟೇಟ್ಸ್ ಆರ್ ಸ್ಪಿನ್ಸ್ ಆನ್ ಇಟ್ಸ್ ಆಕ್ಸಿಸ್ ಫ್ರಮ್ ವೆಸ್ಟ್ ಟು ಈಸ್ಟ್. ಭೂಮಿಯು ತನ್ನ ಅಕ್ಷದ ಮೇಲೆ ಅಥವಾ ತನ್ನ ಅಕ್ಷದ ಸುತ್ತ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುತ್ತದೆ. ಇದಕ್ಕೆ ನಾವು ದೈನಂದಿನ ಚಲನೆ ಅಥವಾ ಭೂ ಅಕ್ಷ ಭ್ರಮಣೆ ಅಂತ ಕರಿಬೋದು ಅಥವಾ ಕರೀತೇವೆ. ಅಂದರೆ ಭೂಮಿ ತನ್ನನ್ನು ತಾನು ಸುತ್ತಿಕೊಳ್ಳೋದಕ್ಕೆ ದೈನಂದಿನ ಚಲನೆ ಅಂತ ಹೇಳೋದು. ಓಕೆ, ಭೂಮಿ ತನ್ನನ್ನು ತಾನು ಯಾವುದ್ರ ಮೇಲೆ ಸುತ್ತುತ್ತೆ ಅಂದರೆ ತನ್ನ ಅಕ್ಷದ ಸುತ್ತ ಸುತ್ತೋದಂತ ಹೇಳೋದು. ರೈಟ್, ಅದಕ್ಕೆ ನಾವು ಭೂಮಿಯ ದೈನಂದಿನ ಚಲನೆ ಅಥವಾ ಅರ್ಥ್ ರೊಟೇಷನ್ ಅಂತ ಹೇಳ್ಬೋದು, ಅಥವಾ ಭೂ ಅಕ್ಷ ಭ್ರಮಣೆ ಅಂತ ಹೇಳೋದು. ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಸುತ್ತುತ್ತದೆ ಭೂಮಿ ಅಂದರೆ ವೆಸ್ಟ್ ಟು ಈಸ್ಟ್, ಪಶ್ಚಿಮದಿಂದ ಪೂರ್ವಕ್ಕೆ ಭೂಮಿ ಸುತ್ತಿಕೊಳ್ಳುತ್ತಾ ಇರುತ್ತೆ. ಹಾಗಾಗಿ ಸೂರ್ಯ ಇತರ ಎಲ್ಲ ನಕ್ಷತ್ರಗಳು ಪೂರ್ವದಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಮುಳುಗದಂತೆ ನಮಗೆ ಕಾಣಿಸ್ತವೆ, ಯಾಕಂದರೆ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುವುದು. ರೈಟ್, ಅದನ್ನೇ ಹೇಳ್ತಿದ್ದಾರೆ, ಭೂಮಿ ತನ್ನ ಅಕ್ಷದ ಸುತ್ತಲೂ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುತ್ತದೆ. ಇದು ಸಹ ನಿಮಗೆ ಗೊತ್ತಿರಬೇಕು. ರೈಟ್, ಇವೆಲ್ಲ ಕೂಡ ಸ್ವಲ್ಪ ಸ್ಟೇಟ್ಮೆಂಟ್ ರೂಪದಲ್ಲಿ ಡೈರೆಕ್ಟಾಗಿ ಕೇಳ್ಬೋದು, ಹಾಗಾಗಿ ಸ್ವಲ್ಪ ಗೊತ್ತಿರಬೇಕು. ಭೂಮಿಯ ದೈನಂದಿನ ಚಲನೆಗೆ ರಿಲೇಟೆಡ್ ಆಗಿ ನಿಮಗೆ ಇನ್ನೂ ಎರಡು ಕಾನ್ಸೆಪ್ಟ್ ಗೊತ್ತಿರಬೇಕು. ಒಂದು ನಾಕ್ಷತ್ರಿಕ ದಿನ ಅಂತ, ಇನ್ನೊಂದು ಸೌರ ದಿನ ಅಂತ. ಇವೆರಡರಲ್ಲಿರುವಂಥ ಭಿನ್ನತೆ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಭೂಮಿಯ ದೈನಂದಿನ ಚಲನೆ ಅಂದರೆ ಭೂಮಿ ತನ್ನಂತ ಸುತ್ತ ಇರುತ್ತಲ್ವ, ಅದಕ್ಕೆ ರಿಲೇಟೆಡ್ ಆಗಿ ನಮಗೆ ನಾಕ್ಷತ್ರಿಕ ದಿನನೂ ಗೊತ್ತಿರಬೇಕು, ಸೌರ ದಿನ ಕೂಡ ಗೊತ್ತಿರಬೇಕು. ಓಕೆ, ಏನು ನಾಕ್ಷತ್ರಿಕ ದಿನ ಅಂದರೆ ನೋಡೋದಾದರೆ, ಭೂಮಿ ತನ್ನ ಅಕ್ಷದ ಸುತ್ತಲೂ ಒಂದು ಸುತ್ತನ್ನು ಪೂರ್ಣಗೊಳಿಸಲು 23 ಗಂಟೆ 56 ನಿಮಿಷ 4.09 ಸೆಕೆಂಡ್ಗಳಷ್ಟು ಕಾಲವನ್ನು ತೆಗೆದುಕೊಳ್ಳುತ್ತೆ. ಇದಕ್ಕೆ ನಾಕ್ಷತ್ರಿಕ ದಿನ ಅಂತ ಕರೆಯೋದು. ಭೂಮಿ ತನ್ನ ಅಕ್ಷದ ಸುತ್ತಲೂ ಒಂದು ಸುತ್ತು ಕಂಪ್ಲೀಟ್ ಮಾಡಲಿಕ್ಕೆ 23 ಗಂಟೆ 56 ನಿಮಿಷ 4.09 ಸೆಕೆಂಡ್ಗಳಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಇದಕ್ಕೆ ನಾಕ್ಷತ್ರಿಕ ದಿನ ಅಂತ ಕರೀತಾರೆ. ಅಥವಾ ಇದನ್ನು ಇಂಗ್ಲೀಷಲ್ಲಿ ನೋಡೋದಾದರೆ ದ ಆ್ಯಕ್ಚುಯಲ್ ಪೀರಿಯಡ್ ಆಫ್ ಒನ್ ರೊಟೇಷನ್ ಈಸ್ 23 hours 56 minutes and 4.09 seconds ಅನ್ನೋದು ಗೊತ್ತಿರಬೇಕು ನಿಮಗೆ. ಹಾಗಾಗಿ ಭೂಮಿ ತನ್ನ ಅಕ್ಷದ ಸುತ್ತಲೂ ಒಂದು ಸುತ್ತನ್ನು ಹಾಕಲಿಕ್ಕೆ ಕಂಪ್ಲೀಟ್ 24 ಗಂಟೆ ತೆಗೆದುಕೊಳ್ತಾ ಇಲ್ಲ. ನಾವೇನಂತೇವೆ, ಒಂದು ದಿನ ಅಂದರೆ 24 ಗಂಟೆ ಅಂತ ಹೇಳ್ತೇವೆ. ಬಟ್ ಭೂಮಿ ತನ್ನನ್ನು ತಾವು ಒಂದು ಬಾರಿ ಸುತ್ತಲಿಕ್ಕೆ 24 ಗಂಟೆ ಕಂಪ್ಲೀಟಾಗಿ ತೆಗೆದುಕೊಳ್ತಾ ಇಲ್ಲ, 23 ಗಂಟೆ 56 ನಿಮಿಷ 4.09 ಸೆಕೆಂಡ್ ಅಂತ ಹೇಳಲಾಗುತ್ತೆ. ಈ ರೀತಿ ಕೊಟ್ಟಾಗ ಇದಕ್ಕೆ ಏನಂತ ಕರಿತೇವೆ ಅಥವಾ ಕರಿಬೇಕು ಅಂತ ಕೇಳಿದಾಗ ಇದಕ್ಕೆ ನೀವು ನಾಕ್ಷತ್ರಿಕ ದಿನ ಅಂತಲೇ ಆನ್ಸರ್ ಮಾಡಬೇಕು. ರೈಟ್, ಇದರ ಜೊತೆ ಇನ್ನೂ ಕೆಲವೊಂದು ವಿಚಾರ ನೋಡ್ತಾ ಹೋದರೆ, ಸೌರ ದಿನ ಅಂದರೆ ಏನು ಅಂತ ನೋಡ್ತಾ ಹೋದರೆ, ಭೂಮಿಯು ಒಂದು ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯ ಪಡೆಯಲು 24 ಗಂಟೆಗಳ ಕಾಲಾವಧಿ ತೆಗೆದುಕೊಳ್ಳುತ್ತೆ, ಅಥವಾ 24 ಗಂಟೆಗಳಷ್ಟು ಕಾಲಾವಧಿ ಬೇಕು. ಇದಕ್ಕೆ ಸೌರ ದಿನ ಅಂತ ಕರೆಯೋದು. ನಾಕ್ಷತ್ರಿಕ ದಿನ ಅಂದರೆ ಏನು, ತನ್ನ ಅಕ್ಷದ ಸುತ್ತ ಒಂದು ಸುತ್ತ ಹಾಕೋದಕ್ಕೆ ನಾಕ್ಷತ್ರಿಕ ದಿನ. ಬಟ್ ಒಂದು ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯ ಪಡಿಬೇಕಾದ್ರೆ 24 ಗಂಟೆಗಳಷ್ಟು ಕಾಲ ಬೇಕು ಭೂಮಿಗೆ. ಅದಕ್ಕೆ ನಾವು ಸೌರ ದಿನ ಅಥವಾ ಸೋಲಾರ್ ಡೇ ಅಂತ ಕರಿತೇವೆ. ಸಾಮಾನ್ಯವಾಗಿ ಸೌರ ದಿನ ಏನಿದೆ ಅಲ್ವಾ, ಸೋಲಾರ್ ಡೇಗೆ ನಾವು ಸಾಮಾನ್ಯ ಭಾಷೆಯಲ್ಲಿ ಬಂದಾಗ ಒಂದು ದಿನ ಅಂತ ಕರಿತೇವೆ. ಆ್ಯಕ್ಚುಲಿ ಇದಕ್ಕೆ ಬಂದಾಗ 24 ಗಂಟೆ ಬೇಕಾಗುತ್ತಲ್ವ, 24 ಗಂಟೆಗೆ ಜನರಲೈಸ್ ಆಗಿ ನಾವು ಸೌರ ದಿನ ಅಂತ ಬಳಸಲ್ಲ. ಕ್ಯಾಸುವಲ್ ಆಗಿ ಬಂದಾಗ ನಮ್ಮ ದೈನಂದಿನ ಜೀವನದಲ್ಲಿ ಬಂದಾಗ ಅದಕ್ಕೆ ಒಂದು ದಿನ ಅಂತ ಕರಿತೇವೆ. ಅಥವಾ ಇದಕ್ಕೆ ರಿಲೇಟೆಡ್ ಇನ್ನೂ ಸ್ವಲ್ಪ ಕ್ಲಾರಿಟಿ ಬೇಕಾದರೆ ನಾವು ಇನ್ನೊಂದು ಡೆಫಿನೇಷನ್ ಮಾಡ್ಬೋದು. ಸೂರ್ಯನಿಗೆ ಸಂಬಂಧಿಸಿದಂತೆ ಭೂಮಿಯ ದೈನಂದಿನ ಚಲನೆಯ ಸರಾಸರಿ ಅವಧಿ 24 ಗಂಟೆ ಆಗಿರುತ್ತೆ. ಇದಕ್ಕೆ ನಾವು ಸೌರ ದಿನ ಅಥವಾ ಒಂದು ದಿನ ಅಂತ ಕರಿತೇವೆ. ಹಾಗಾಗಿ ನಿಮಗೇನು ಗೊತ್ತಿರಬೇಕು, ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ ನಾಕ್ಷತ್ರಿಕ ದಿನ ಮತ್ತು ಸೌರ ದಿನ ಇವೆರಡಕ್ಕೂ ಇರುವಂತಹ ಕಾಲಾವಧಿಯಲ್ಲಿನ ವ್ಯತ್ಯಾಸ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಸ್ಪೆಷಲಿ ನಾಕ್ಷತ್ರಿಕ ದಿನದ ಕಾಲಾವಧಿ 23 ಗಂಟೆ 56 ನಿಮಿಷ 4.09 ಸೆಕೆಂಡ್. ಸೌರ ದಿನದ ಕಾಲಾವಧಿ ಎಷ್ಟಾಗಿರುತ್ತೆ, 24 ಗಂಟೆ ಆಗಿರುತ್ತೆ. ಎರಡರ ಸಮಯ ಈಕ್ವಲ್ ಇದೆ ಅಂದರೆ ಈಕ್ವಲ್ ಇಲ್ಲ. ಆ್ಯಕ್ಚುಲಿ ಬಂದಾಗ ಯಾವುದಕ್ಕೆ ಜಾಸ್ತಿ ಸಮಯ ಇದೆ, ಸೌರ ದಿನಕ್ಕೆ ಜಾಸ್ತಿ ಸಮಯ ಬೇಕು. ಎಷ್ಟು ಭಾಳ ವ್ಯತ್ಯಾಸ ಇಲ್ಲ, ಬಟ್ ಎಕ್ಸಾಮಲ್ಲಿ ಕೇಳ್ಬೋದು ಇದನ್ನೇ. ಸರಿ, ಸುಮಾರು 3 ನಿಮಿಷ 56 ಸೆಕೆಂಡ್ಗಳಷ್ಟು ವ್ಯತ್ಯಾಸ ಇರೋದು ಕಂಡುಬರುತ್ತೆ. ನಾಕ್ಷತ್ರಿಕ ದಿನಕ್ಕೂ ಸೌರ ದಿನಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂದರೆ 3 ನಿಮಿಷ 56 ಸೆಕೆಂಡ್. ಯಾವುದಕ್ಕೆ ಜಾಸ್ತಿ ಸಮಯ ಅಂದರೆ ಒಂದು ದಿನ ಅನ್ನೋದು ನೆನ್ಪಿಟ್ಕೋಬೇಕು. ಸೌರ ದಿನ ಅಂದರೆ ಒಂದು ದಿನ ಅಂತ ಹೇಳೋದು.
ನಕ್ಷತ್ರಿಕ ದಿನ ಅಂದರೆ ಅದಕ್ಕಿಂತ ಕಡಿಮೆ ಸಮಯ, ಸುಮಾರು 3 ನಿಮಿಷ 56 ಸೆಕೆಂಡಷ್ಟು ಕಡಿಮೆ ಸಮಯವನ್ನು ಬೇಕಾಗುತ್ತೆ. ಅಷ್ಟು ವ್ಯತ್ಯಾಸ ಇದೆ ಅನ್ನೋದು ಕೂಡ ನಿಮಗೆ ಕ್ಲಿಯರ್ ಆಗಿರಬೇಕು. ನೆಕ್ಸ್ಟ್ ಸೌರ ದಿನಕ್ಕೆ ರಿಲೇಟೆಡ್ ಇನ್ನೂ ಸ್ವಲ್ಪ ಕ್ಲಾರಿಟಿ ತೆಗೆದುಕೊಳ್ಳೋಣ. ಭೂಮಿಯು ತನ್ನ ಅಕ್ಷದ ಸುತ್ತಲೂ ಸುತ್ತುವುದಲ್ಲದೆ ಅಥವಾ ಅಕ್ಷದ ಸುತ್ತುವುದರ ಜೊತೆಗೆ ಸೂರ್ಯನ ಸುತ್ತಲೂ ತನ್ನ ಪಥದಲ್ಲಿ 1 ದಿನಕ್ಕೆ 1 ಡಿಗ್ರಿಯಷ್ಟು ಮುಂದಕ್ಕೆ ಚಲಿಸುತ್ತೆ. ರೈಟ್, ಗೊತ್ತು ನಿಮಗೆ, ಇದು ಸೂರ್ಯ, ಸೌರ್ಯದ ಕೇಂದ್ರ ಬಿಂದು, ಭೂಮಿ ಸೂರ್ಯನನ್ನು ಸುತ್ತಾ ಇರುತ್ತೆ ಅಂತ ನಿಮಗೆ ಗೊತ್ತು. ರೈಟ್, ಈ ರೀತಿ ಭೂಮಿ ಕಂಪ್ಲೀಟ್ ಈ ರೀತಿ ಸೂರ್ಯನ ಸುತ್ಕೊಂಡು ಬರ್ತಾ ಇರುತ್ತೆ, ತನ್ನಂತ ಸುತ್ಕೊಳ್ತಾ ಇರುತ್ತೆ. ಅದರ ಜೊತೆಗೆ ಭೂಮಿ 1 ದಿನಕ್ಕೆ ಎಷ್ಟು ಮುಂದೆ ಹೋಗುತ್ತೆ ತನ್ನ ಪಥದಲ್ಲಿ ಅಂದರೆ 1 ಡಿಗ್ರಿಯಷ್ಟು ಮುಂದಕ್ಕೆ ಚಲಿಸುತ್ತೆ. 1 ದಿನಕ್ಕೆ 1 ಡಿಗ್ರಿಯಷ್ಟು ಮುಂದೆ ಹೋಗ್ತಾ ಇರುತ್ತೆ. ಹೆಚ್ಚು ಕಡಿಮೆ ಇದು ವೃತ್ತಾಕಾರದಲ್ಲಿ ಇಲ್ಲ, ಬಟ್ 360 ಡಿಗ್ರಿ ಅಂತ ತೆಗೆದುಕೊಂಡು ಡಿವೈಡೆಡ್ ಬೈ 365 ಮಾಡಿದ್ರೆ ಅರೌಂಡ್ 0.85 ಹಂಗೆ ಬರುತ್ತೆ ಹೆಚ್ಚು ಕಡಿಮೆ. ಅದನ್ನು ಸರಿಸುಮಾರು 1 ಡಿಗ್ರಿ ಅಂತ ಹೇಳ್ತೇವೆ. ಅಂದರೆ ಭೂಮಿ 1 ದಿನಕ್ಕೆ ತನ್ನ ಪಥದಲ್ಲಿ 1 ಡಿಗ್ರಿಯಷ್ಟು ತನ್ನ ಸ್ಥಾನದಲ್ಲಿ ಮುಂದೆ ಹೋಗುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಇವೆಲ್ಲ ಸ್ಟೇಟ್ಮೆಂಟ್ ರೂಪದಲ್ಲೇ ಕೊಡುವಂಥ ಸಾಧ್ಯತೆ ಇರುತ್ತೆ, ಹಾಗಾಗಿ ಇವೆಲ್ಲ ಸ್ವಲ್ಪ ಎಕ್ಯುರೇಟ್ ಆಗಿ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಬರೋಣ, ಏನಿದೆ ಇಲ್ಲಿ ಪಾಯಿಂಟ್ಸ್ ಅಂತ ನೋಡ್ತಾ ಹೋದರೆ, ದ ಎವರೇಜ್ ಸ್ಪೀಡ್ ಆಫ್ ದಿ ರೊಟೇಷನ್ ಆಫ್ ದಿ ಅರ್ತ್, ಭೂಮಿಯ ದೈನಂದಿನ ಚಲನೆಯ ಸರಾಸರಿ ವೇಗ ಎಷ್ಟು? ಭೂಮಿ ತನ್ನಂತ ಸುತ್ತಾ ಇರುತ್ತೆ ಅಂತ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಓಕೆ, ಎವರೇಜ್ ಸ್ಪೀಡ್ ಯಾವ ಸ್ಪೀಡಲ್ಲಿ ತನ್ನಂತ ಸುತ್ತಕೊಳ್ಳುತ್ತೆ ಅನ್ನೋದು ಕೂಡ ನಮ್ಗೆ ಗೊತ್ತಿರಬೇಕು. ಅದನ್ನೇ ಹೇಳ್ತಾ ಇದ್ದಾರೆ, ಎವರೇಜ್ ಸ್ಪೀಡ್ ಆಫ್ ದಿ ರೊಟೇಷನ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಎವರೇಜ್ ಅಂತ ಬಳಸ್ತಾರೋ ಸರಾಸರಿ ಅಂತ ಅವಾಗ ನೀವು ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ಕೊಟ್ಟಿರುವಂಥ ಸ್ಪೀಡ್ ಎಲ್ಲ ಕಡೆಗೂ ಇರುತ್ತೆ ಅನ್ನಂಗಿಲ್ಲ, ಅಂದರೆ ಬೇರೆ ಬೇರೆ ಅದಕ್ಕಿಂತ ಹೆಚ್ಚು ಇರುತ್ತೆ ಕಡಿಮೆ ಇರುತ್ತೆ ಅಂತ ನಾವು ತೀರ್ಮಾನಕ್ಕೆ ಬರ್ಬೋದು. ರೈಟ್, ಏನು ಹೇಳ್ತಾ ಇದ್ದಾರೆ, ಭೂಮಿ ತನ್ನಂತ ಸುತ್ತಕೊಳ್ತೆ ಅನ್ನೋದು ಗೊತ್ತು. ರೈಟ್, ಈ ಸುತ್ತುವಂತಹ ವೇಗ ಎಷ್ಟಿದೆ, ಎವರೇಜ್ ಸ್ಪೀಡ್ ಎಷ್ಟು ಅನ್ನೋದು ಕೂಡ ಗೊತ್ತಿರಬೇಕು. ಆ್ಯಕ್ಚುಲಿ ಭೂಮಿಯ ಎಲ್ಲ ಸ್ಥಳಗಳಲ್ಲಿಯೂ ಕೂಡ ಈ ಎವರೇಜ್ ಸ್ಪೀಡ್ ಒಂದೇ ಪ್ರಮಾಣದಲ್ಲಿ ಇಲ್ಲ. ಆ್ಯಕ್ಚುಲಿ ಅಂದರೆ ಕಂಪ್ಲೀಟ್ ಇಡೀ ಭೂಮಿ ಮೇಲೆ ಎಲ್ಲ ಕಡೆಗೂ ತನ್ನನ್ನು ತಾನು ಸುತ್ತಿಕೊಳ್ಳುವಂತಹ ವೇಗ ಒಂದೇ ಪ್ರಮಾಣದಲ್ಲಿಲ್ಲ, ವೇರಿಯೇಷನ್ ಇದೆ ಅಂತ ಅರ್ಥ. ರೈಟ್, ಅದರ ಜೊತೆಗೆ ನೀವು ಇದನ್ನು ಹೆಂಗೆ ಫೈಂಡ್ ಔಟ್ ಮಾಡ್ಬೋದು ಅಂದರೆ ಇದಕ್ಕೊಂದು ಸೂತ್ರ ಇದೆ. ಏನಂದರೆ ಅಕ್ಷಾಂಶದ ಸುತ್ತಳತೆಯನ್ನು 24 ಗಂಟೆಗಳಿಂದ ಭಾಗಿಸಿದಾಗ ಆ ಅಕ್ಷಾಂಶದಲ್ಲಿ ಭೂಮಿ ಎಷ್ಟು ವೇಗದಿಂದ ಸುತ್ತುತ್ತದೆ ಅನ್ನುವಂಥ ಆನ್ಸರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೊಂದು ಅಕ್ಷಾಂಶದಲ್ಲಿ ಇರ್ತೀರ ಅಂತ ಇಟ್ಕೊಳ್ಳೋಣ. ಇಲ್ಲಿ ನೀವಿರೋದೀಗ ಈ ಅಕ್ಷಾಂಶದ ಟೋಟಲ್ ಲೆಂತ್ ಎಷ್ಟಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಆ ಲೆಂತನ್ನು 24 ಗಂಟೆಗಳಿಂದ, ಯಾಕಂದರೆ ಭೂಮಿ ತನ್ನಂತ ಗೊತ್ತು ನಿಮಗೆ, ಸೌರ ದಿನದ 24 ಗಂಟೆ ಅಂತ ಗುರುತಿಸ್ತೇವಲ್ವಾ, ಹಾಗಾಗಿ 24 ಗಂಟೆಯಿಂದ ಭಾಗಿಸಿದಾಗ ನೀವು ಈ ಅಕ್ಷಾಂಶದಲ್ಲಿದ್ದರೆ ಈ ಪ್ಲೇಸಲ್ಲಿ ಭೂಮಿ ಎಷ್ಟು ಸ್ಪೀಡಿಂದ ತನ್ನಂತ ಸುತ್ತಕೊಳ್ಳುತ್ತೆ ಅನ್ನೋದಕ್ಕೆ ಆನ್ಸರ್ ಸಿಗುತ್ತೆ. ಆ್ಯಕ್ಚುಲಿ ನಿಮಗೆ ನಾನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಲ್ಲ, ಬಟ್ ಎಕ್ಸ್ಟ್ರಾ ನಾಲೆಜ್ ಸಲುವಾಗಿ ನಿಮ್ಗೆ ಗೊತ್ತಿರಬೇಕಂತ ನಾನು ಹೇಳ್ತಾ ಇರೋದು. ಅಥವಾ ಕೊಟ್ಟರು ಲೆಕ್ಕ ಕೊಡ್ಬೋದು, ಕೊಡಬಾರ್ದಂತೇನಿಲ್ಲ ಆ್ಯಕ್ಚುಲಿ. ಹಾಗೆ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಏನು ಗೊತ್ತಿರಬೇಕಂದ್ರೆ, ಯಾವುದೋ ಒಬ್ಬ ವ್ಯಕ್ತಿ ಫಾರ್ ಎಕ್ಸಾಂಪಲ್ ಸಮಭಾಜಕ ವೃತ್ತದ ಮೇಲೆ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಸಮಭಾಜಕ ವೃತ್ತದ ಮೇಲೆ ಇದ್ದಾನೆ, ರೈಟ್. ಆ ಪ್ಲೇಸಲ್ಲಿ ಭೂಮಿಯ ದೈನಂದಿನ ಚಲನೆ ಸರಾಸರಿ ವೇಗ ಎಷ್ಟಿರುತ್ತೆ ಅಂತ ಕೇಳ್ಬೋದು. ನಿಮಗೆ ಗೊತ್ತಿದೆ, ಸಮಭಾಜಕ ವೃತ್ತದ ಲೆಂತ್ ನಿಮಗೆ ಗೊತ್ತಿರುತ್ತೆ, ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ ಓದಿರ್ತೇವೆ. ರೈಟ್, ಆ ಲೆಂತನ್ನು 24 ಗಂಟೆಯಿಂದ ಭಾಗಿಸಿದಾಗ ನಿಮ್ಗೆ ಆನ್ಸರ್ ಸಿಗುತ್ತಲ್ವಾ, ಆ ಸ್ಪೀಡಲ್ಲಿ ಭೂಮಿ ಸುತ್ತಾ ಇರುತ್ತೆ ಅಂತ ನಾವು ಹೇಳ್ಬೋದು. ಅದು ಸಮಭಾಜಕ ವೃತ್ತದ್ದು. ಅಥವಾ ಧ್ರುವ ಪ್ರದೇಶದಲ್ಲಿ ಕೇಳ್ಬೋದು, ಧ್ರುವ ಪ್ರದೇಶದಲ್ಲಿ ಭೂಮಿಯ ದೈನಂದಿನ ಚಲನೆ ಸರಾಸರಿ ವೇಗ ಎಷ್ಟಿರುತ್ತೆ ಅಂತ. ಧ್ರುವ ಪ್ರದೇಶ ಅಂದರೆ ಅಪ್ ಟು 90 ಡಿಗ್ರಿ, ನಾರ್ತ್ ಪೋಲಲ್ಲೇ ಕೇಳ್ಬೋದು ನಿಮಗೆ. ಧ್ರುವ ಪ್ರದೇಶ ಅಂದರೆ ಮತ್ತು ಅದು ಏರಿಯಾ ಜಾಸ್ತಿ ಬರುತ್ತೆ, ಬಟ್ ನಾರ್ತ್ ಪೋಲಲ್ಲಿ ಭೂಮಿಯ ದೈನಂದಿನ ಚಲನೆ ಸರಾಸರಿ ವೇಗ ಕೇಳ್ಬೋದು. ನಾರ್ತ್ ಪೋಲ್ ಲೆಂತ್ ಎಷ್ಟಿದೆ ಅಂದರೆ 0 ಅಂತ ಹೇಳ್ಬೋದು, ಯಾಕಂದರೆ ಅದು ಬಿಂದುವಿನ ರೂಪದಲ್ಲಿರೋದು. 24 ಗಂಟೆಯಿಂದ ಭಾಗಿಸಿದಾಗ ಎಷ್ಟು ಬರುತ್ತೆ, 0 ಸ್ಪೀಡ್ ಅಂತಲೇ ಹೇಳೋದು ನಾವು. ಈ ರೀತಿ ನಿಮಗೆ ಲೆಕ್ಕನೂ ಕೊಡ್ಬೋದು, ಹೇಳೋಕ್ಕಾಗಲ್ಲ. ಹಾಗಾಗಿ ನೀವು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಆದರೆ ಒಂದಂತೂ ಗೊತ್ತಿರಲಿ, ಭೂಮಿಯ ಎಲ್ಲ ಸ್ಥಳಗಳಲ್ಲಿಯೂ ಕೂಡ ದೈನಂದಿನ ಚಲನೆಯ ಎವರೇಜ್ ಸ್ಪೀಡ್ ಈಕ್ವಲ್ ಇಲ್ಲ, ವೇರಿಯೇಷನ್ ಇದೆ ಅಂತ ಗೊತ್ತು. ಹೇಗೆ ಕಂಡುಹಿಡಿಬೇಕು ಅನ್ನೋದಕ್ಕೆ ನಿಮಗೆ ಇಲ್ಲಿ ಒಂದು ಸೂತ್ರ ಕೂಡ ಕೊಟ್ಟಿದ್ದಾರೆ ಅವರು. ರೈಟ್, ಇಲ್ಲಿ ನಿಮಗೆ ಪಟ್ಟಿ ಕಾಣಿಸ್ತದೆ, ಬೈಪಾಠ ಮಾಡಬೇಕಾಗಿಲ್ಲ, ಒಂದು ಸ್ವಲ್ಪ ಗೊತ್ತಿರಬೇಕು. 0 ಡಿಗ್ರಿಯಲ್ಲಿ ಅಥವಾ ಈಕ್ವೇಟಾರ್ನಲ್ಲಿ ಭೂಮಿಯ ದೈನಂದಿನ ಚಲನೆ ಸರಾಸರಿ ವೇಗ ಎಷ್ಟಿರುತ್ತೆ ಅಂದರೆ ಗಂಟೆಗೆ 1670 ಕಿಲೋಮೀಟರ್ ಅಷ್ಟು ಸ್ಪೀಡಲ್ಲಿ ಸುತ್ತಾ ಇರುತ್ತೆ. ರೈಟ್, ನಿಮಗೆ ಗೊತ್ತು ಈಕ್ವೇಟರ್ನ ಲೆಂತ್ನ 40,076. 40,076 24 ಗಂಟೆಯಿಂದ ಭಾಗಿಸಿದಾಗ ನಮಗೆ ಬರುತ್ತೆ ಸ್ಪೀಡ್ ಎಷ್ಟು ಅನ್ನೋದು ನಮ್ಗೆ ಫೈಂಡ್ ಔಟ್ ಮಾಡ್ಕೋಬೋದು. ಕ್ಲಿಯರ್ ಆಗುತ್ತಾ? ಇದು ಸಹ ಕಿಲೋಮೀಟರ್ನಲ್ಲಿದೆ, ಇದು ಅವರಲ್ಲಿದೆ, ಹಾಗಾಗಿ ಇದು ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಅದನ್ನೇನು ಹೇಳ್ತಾ ಇರೋದು, 1670 ಕಿಲೋಮೀಟರ್ ಪರ್ ಅವರ್ ಅಂದರೆ ಪ್ರತಿ ಗಂಟೆಗೆ 1670 ಕಿಲೋಮೀಟರ್ ಅಷ್ಟು ಸ್ಪೀಡಲ್ಲಿ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಭೂಮಿ ತನ್ನನ್ನು ಸುತ್ತಾ ಇರುತ್ತೆ ಅಂತ ಅರ್ಥ. ರೈಟ್, ಅದನ್ನೇ 60 ಡಿಗ್ರಿ ನಾರ್ತ್ ಅಥವಾ ಸೌತಿಗೆ ಹೋದಾಗ
60 ಡಿಗ್ರಿ ಅಕ್ಷಾಂಶದಲ್ಲಿ ಬಂದಾಗ ಅಲ್ಲಿ ಸ್ಪೀಡ್ ಎಷ್ಟಿರುತ್ತೆ ಅಂದರೆ ಇಕ್ವೇಟರಲ್ಲಿ ಎಷ್ಟು ಸ್ಪೀಡ್ ಇತ್ತಲ್ಲ ಬಹುತೇಕ ಅದರದ್ದು ಅರ್ಧದಷ್ಟು ಸ್ಪೀಡಲ್ಲಿ ಅದು ಸುತ್ತಾ ಇರುತ್ತೆ ಅಂತ ಕೊಟ್ಟಿದ್ದಾರೆ ಅವ್ರು. ಆ್ಯಕ್ಚುಲಿ ಇದನ್ನು ಹೀಗೆ ನೆನ್ಪಿಟ್ಕೊಳ್ಬೋದು. ಇನ್ನೂ ಸಹ ಮುಂದೆ ಹೋದರೆ ನೀವು ಇದನ್ನು ಈಸಿಯಾಗಿ ನೆನ್ಪಿಟ್ಕೊಬೋದು. ಇದು ಹೆಂಗೆ ಸರ್ ಬೈಪಾಠ ಮಾಡಬೇಕಂದ್ರೆ ಬೈಪಾಠ ಅಲ್ಲ, ಇದಕ್ಕೊಂದು ಲಾಜಿಕ್ ಇದೆ, ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. 80 ಡಿಗ್ರಿ ಅಕ್ಷಾಂಶಕ್ಕೆ ಹೋದರೆ ಅದು ನಾರ್ತ್ ಆಗಿರ್ಬೋದು ಸೌತ್ ಆಗಿರ್ಬೋದು, ಅಕ್ಷಾಂಶಕ್ಕೆ ಹೋದಾಗ 10 ಕಿಲೋಮೀಟರ್ ಪರ್ ಅವರ್ ಅಂದರೆ ಪ್ರತಿ ಗಂಟೆಗೆ 10 ಕಿಲೋಮೀಟರಷ್ಟು ಸ್ಪೀಡಲ್ಲಿ ಭೂಮಿ ಸುತ್ತಾ ಇರುತ್ತೆ ಅಂತ ಅರ್ಥ. 89 ಡಿಗ್ರಿ ಅಕ್ಷಾಂಶಕ್ಕೆ ಹೋದಾಗ ಭೂಮಿಯ ದೈನಂದಿನ ಚಲನೆ ಸರಾಸರಿ ವೇಗ ಆ ಅಕ್ಷಾಂಶದಲ್ಲಿ ಪ್ರತಿ ಗಂಟೆಗೆ 1 ಕಿಲೋಮೀಟರ್ ಮಾತ್ರ ಇರುತ್ತೆ. 90 ಡಿಗ್ರಿ ಹೋದಾಗ ನಾರ್ತ್ ಪೋಲ್ ಅಥವಾ ಸೌತ್ ಪೋಲ್ಗೆ ಹೋದಾಗ 0 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಅಂದರೆ ಏನರ್ಥ ಗೊತ್ತಾ, ಇಲ್ಲಿ ಒಂದು ತೀರ್ಮಾನಕ್ಕೆ ಬರ್ಬೋದು ನಾವೀಗ. ಇದು ಸಮಭಾಜಕ ವೃತ್ತ, ಇದು ನಾರ್ತ್ ಪೋಲು, ಇದು ಸೌತ್ ಪೋಲು. ಓಕೆ, ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಭೂಮಿಯ ದೈನಂದಿನ ಚಲನೆಯ ಸರಾಸರಿ ವೇಗ ಗರಿಷ್ಠವಾಗಿರುತ್ತೆ ಅನ್ನುವಂಥ ತೀರ್ಮಾನಕ್ಕೆ ಬರ್ಬೋದು. ಸಮಭಾಜಕ ವೃತ್ತದಿಂದ ನಾರ್ತ್ ಪೋಲಿಗೆ ಹೋದಂತೆ, ಸಮಭಾಜಕ ವೃತ್ತದಿಂದ ಸೌತ್ ಪೋಲಿಗೆ ಹೋದಂತೆ ಭೂಮಿಯ ದೈನಂದಿನ ಚಲನೆಯ ಸರಾಸರಿ ವೇಗ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಈ ಸ್ಟೇಟ್ಮೆಂಟ್ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಕಂಪ್ಲೀಟ್ ನಾರ್ತ್ ಪೋಲಲ್ಲಿ 0 ಇರುತ್ತೆ ದೈನಂದಿನ ಚಲನೆ ಸರಾಸರಿ ವೇಗ, ಸೌತ್ ಪೋಲಲ್ಲಿ ಕೂಡ 0 ಇರುತ್ತೆ. ಇದು ಕೂಡ ಗೊತ್ತಿರಬೇಕು ನಿಮಗೆ. ಇವೆಲ್ಲ ಏನು ಬೈಪಾಠ ಮಾಡಬೇಕಾಗಿಲ್ಲ, ಆದರೆ ಆ ಸ್ಟೇಟ್ಮೆಂಟ್ ನಿಮಗೆ ಗೊತ್ತಿರಬೇಕು. ಅದ್ರ ಬೇಸ್ ಮೇಲೆ ನೀವು ಆನ್ಸರ್ ಮಾಡುವಂಥ ಪಾಸಿಬಿಲಿಟಿ ಇರುತ್ತೆ. ರೈಟ್, ಯಾಕೆ ಈ ರೀತಿ ಇದೆ ಭೂಮಿಯ ದೈನಂದಿನ ಚಲನೆಯ ಸರಾಸರಿ ವೇಗ? ಯಾಕೆ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ರೀತಿ ಇದೆ? ಒಂದೇ ಕಡೆಗೆ ಇರಬೇಕಲ್ವ, ಎಲ್ಲ ಇಡೀ ಭೂಮಿ ಒಂದೇ ಅಲ್ವಾ ಅಂತ ಅನಿಸ್ಬೋದು. ಬಟ್ ಇದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಅದರಲ್ಲಿ ಅತ್ಯಂತ ಪ್ರಮುಖವಾಗಿ 2 ಕಾರಣ ಕೊಡೋದಾದರೆ ಭೂಮಿಯ ಆಕಾರ ಇದಕ್ಕೆ ಕಾರಣ ಅಂತ ಗುರುತಿಸ್ಬೋದು. ಶೇಪ್ ಆಫ್ ದಿ ಅರ್ತ್ ಇದಕ್ಕೆ ಒಂದು ಬಹುಮುಖ್ಯ ಕಾರಣ. ಭೂಮಿ ಜಿಯಾರ್ಡ್ ಶೇಪಲ್ಲಿದೆ, ಹಾಗಾಗಿ ಅದು ಕೂಡ ಭೂಮಿಯ ದೈನಂದಿನ ಚಲನೆಯ ವೇಗ ಬೇರೆ ಬೇರೆ ಆಗಿರಲಿಕ್ಕೆ ಒಂದು ಕಾರಣ ಅಂತ ಗುರುತಿಸ್ಬೋದು. ಅಷ್ಟೇ ಅಲ್ಲ, ಇಟ್ಸ್ ಎ ಡಯಾಮೀಟರ್ ಎಟ್ ಡಿಫ್ರೆಂಟ್ ಲ್ಯಾಟಿಟ್ಯೂಡ್ಸ್, ವಿವಿಧ ಅಕ್ಷಾಂಶಗಳಲ್ಲಿನ ಭೂಮಿಯ ವ್ಯಾಸ ಕೂಡ ವಿಭಿನ್ನವಾಗಿದೆ. ಈ ರೀತಿ ಕೆಲವೊಂದು ಕಾರಣಗಳನ್ನು ಗುರುತಿಸ್ಬೋದು. ಮೇಜರ್ ಇವೆರಡು ಕಾರಣಗಳು ನಿಮಗೆ ಗೊತ್ತಿದ್ರೆ ನನ್ನ ಪ್ರಕಾರ ಸಾಕಾಗುತ್ತೆ. ಅದರ ಜೊತೆಗೆ ಭೂಮಿಯ ದೈನಂದಿನ ಚಲನೆಯ ವೇಗ ಪ್ರತಿ 100 ವರ್ಷಗಳಿಗೆ 0.000164 ಸೆಕೆಂಡ್ಗಳಷ್ಟು ಅಧಿಕವಾಗುತ್ತೆ. ಅಂದರೆ ಬಹಳ ಸ್ಲೋ ಆಗೋದು, 1-2 ವರ್ಷದಲ್ಲ, ಇದು 100 ವರ್ಷ ಅಂದರೆ ಒಂದು ಜನ್ರೇಷನ್ ಕೂಡ ಇದನ್ನು ಅನುಭವಿಸ್ಲಿಕ್ಕಾಗಲ್ಲ. ಅದು ಮತ್ತು ಬಹಳ ಅಲ್ಲ, ಅದು ಸೆಕೆಂಡ್ಗಿಂತನೂ ಕಡಿಮೆ ಇದೆ, 1 ಸೆಕೆಂಡ್ಗಿಂತ. ಹಾಗಾಗಿ ಸುಮ್ಮನೆ ಆ ಪಾಯಿಂಟ್ಸ್ ನಿಮಗೆ ಗೊತ್ತಿರಬೇಕು, ಕೇಳುವಂತಹ ಪಾಸಿಬಿಲಿಟಿ ಇರುತ್ತೆ ಅಂತ. ರೈಟ್, ನೆಕ್ಸ್ಟ್ ನಾವು ಓದಬೇಕಾಗಿದ್ದು ಭೂಮಿಯ ದೈನಂದಿನ ಚಲನೆಯ ಪರಿಣಾಮಗಳೇನು. ಭೂಮಿ ತನ್ನನ್ನು ತಾ ಸುತ್ತೋದಕ್ಕೆ ದೈನಂದಿನ ಚಲನೆ ಅಂತ ಕರಿತೇವಂತ ಗೊತ್ತಾಯಿತು. ಈ ರೀತಿ ಭೂಮಿ ತನ್ನನ್ನು ತಾ ಸುತ್ತಕೊಳ್ಳೋದ್ರಿಂದ ಏನೆಲ್ಲ ಪರಿಣಾಮಗಳು ಆಗ್ತಾವೆ ಅನ್ನೋದು ನಮಗೆ ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಕ್ಚುಲಿ ಏನೆಲ್ಲ ಪರಿಣಾಮಗಳು ಆಗ್ತಾವೆ ಅನ್ನೋದನ್ನು ಒಂದು ಕಡೆ ಲಿಸ್ಟ್ ಮಾಡ್ಕೋಬೋದು ನಾವು. ಏನು, ಭೂಮಿಯ ದೈನಂದಿನ ಚಲನೆಯಿಂದ ಹಗಲು ರಾತ್ರಿ ಉಂಟಾಗುತ್ತೆ ಅಂತ ಹೇಳ್ಬೋದು, ಉಷ್ಣಾಂಶದಲ್ಲಿ ವ್ಯತ್ಯಾಸ ಆಗುತ್ತೆ ಅಂತ ಹೇಳ್ಬೋದು, ಸೂರ್ಯ ಮತ್ತು ಇತರೆ ನಕ್ಷತ್ರಗಳು ಚಲಿಸಿದಂತೆ ಕಾಣ್ತವೆ, ದಿಕ್ಕುಗಳ ಕಲ್ಪನೆ ಮೂಡುತ್ತೆ, ಉಬ್ಬರ ವಿಳಿತಗಳು ಉಂಟಾಗ್ತವೆ, ಭೂಮಿಯ ಆಕಾರಕ್ಕೂ ಕೂಡ ಅದರ ದೈನಂದಿನ ಚಲನೆ ಕಾರಣ ಅಂತ ಹೇಳ್ತಾರೆ. ಈ ರೀತಿ ಭೂಮಿಯ ದೈನಂದಿನ ಚಲನೆಯಿಂದ ಅನೇಕ ಪರಿಣಾಮಗಳು ಉಂಟಾಗೋದು ನಮಗೆ ಕಂಡು ಬರುತ್ತೆ. ಆ ಪರಿಣಾಮಗಳು ಯಾವ ಅನ್ನೋದು ನಮಗೆ ಗೊತ್ತಿರಬೇಕು. ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮಿಗೆ ನಮ್ಗೆ ಏನೆಲ್ಲ ಗೊತ್ತಿರಬೇಕೋ ಅಂಥವು ಮಾತ್ರ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ, ಭೂಮಿ ತನ್ನನ್ನು ತಾನು ಸುತ್ತಿಕೊಳ್ಳುವುದರಿಂದ ಅಥವಾ ಭೂಮಿಯ ದೈನಂದಿನ ಚಲನೆಯಿಂದ ಹಗಲು ರಾತ್ರಿಗಳು ಉಂಟಾಗುತ್ತವೆ. ಓಕೆ, ಇವತ್ತು ನಾವೇನು ಅನುಭವಿಸ್ತಾ ಇದ್ದೇವಲ್ವ, ಹಗಲಾಗುತ್ತೆ, ಸೂರ್ಯೋದಯ ಆಗುತ್ತೆ, ಮಧ್ಯಾಹ್ನ ಆಗುತ್ತೆ, ಸೂರ್ಯಾಸ್ತ ಆಗುತ್ತೆ, ರಾತ್ರಿ ಆಗುತ್ತೆ, ಮತ್ತೆ ಬೆಳಕಾಗುತ್ತೆ, ಮಧ್ಯಾಹ್ನ ಆಗುತ್ತೆ. ಈ ರೀತಿ ಹಗಲು ರಾತ್ರಿ ಉಂಟಾಗಲಿಕ್ಕೆ ಬಹುಮುಖ್ಯ ಕಾರಣ ಏನಂದರೆ ಭೂಮಿ ತನ್ನನ್ನು ತಾನು ಸುತ್ತಿಕೊಳ್ಳುವುದು ಅಥವಾ ಭೂಮಿಯ ದೈನಂದಿನ ಚಲನೆ ಇದಕ್ಕೆ ಬಹುಮುಖ್ಯ ಕಾರಣ ಅಂತ ಹೇಳ್ಬೋದು. ಆ್ಯಕ್ಚುಲಿ ಭೂಮಿಗೆ ಸ್ವಂತ ಬೆಳಕಿಲ್ಲ, ಆಲ್ರೆಡಿ ಗೊತ್ತಿದೆ ನಿಮಗೆ. ಸೂರ್ಯನಿಂದ ಬೆಳಕನ್ನು ಪಡೆಯುತ್ತದೆ ಭೂಮಿ ಅಂತ ಗೊತ್ತು, ರೈಟ್. ಹಾಗಾಗಿ ಸೂರ್ಯನಿಗೆ ಎದುರಾಗಿರುವಂಥ ಭೂಮಿಯ ಭಾಗದಲ್ಲಿ ಹಗಲಿರುತ್ತೆ, ಸೂರ್ಯನಿಗೆ ಮರೆಯಾಗಿರುವಂಥ ಭಾಗದಲ್ಲಿ ರಾತ್ರಿ ಆಗಿರುತ್ತೆ. ಇನ್ ಕೇಸ್ ಭೂಮಿ ದೈನಂದಿನ ಚಲನೆ ಇಲ್ಲ, ಭೂಮಿ ಸುತ್ತೋದೇ ಇಲ್ಲ, ಸ್ಥಿರವಾಗಿರುತ್ತೆ ಒಂದೇ ಕಡೆಗೆ, ಅದು ಸುತ್ತೋದಿಲ್ಲ ಅಂದರೆ ಹಗಲು ರಾತ್ರಿ ಉಂಟಾಗೋದಿಲ್ಲ. ಅಥವಾ ಸೂರ್ಯೋದಯ, ಮಧ್ಯಾಹ್ನ, ಸೂರ್ಯಾಸ್ತ ಇದು ಯಾವುದೂ ಕಾನ್ಸೆಪ್ಟೇ ಇರಲ್ಲ. ಫಿಕ್ಸ್ ಆಗಿ ಯಾವ ಭಾಗ ಎದುರಿರುತ್ತೋ ಅಲ್ಲಿ ಹಗಲಿರುತ್ತೆ, ಈ ಕಡೆ ಇರುವಂಥ ಭಾಗದಲ್ಲಿ ಸೂರ್ಯೋದಯದ ಪರಿಸ್ಥಿತಿನೇ ಇರುತ್ತೆ, ಈ ಕಡೆ ಇರುವ ಭಾಗದಲ್ಲಿ ಸಂಪೂರ್ಣವಾಗಿ ರಾತ್ರಿನೇ ಇರುತ್ತೆ ಅಂತ ಹೇಳ್ಬೋದು. ನೋಡಿರಿ ಎಷ್ಟು ಅನುಕೂಲ ಇದೆ, ಎಷ್ಟು ವಿಸ್ಮಯ ಇದೆ ಅಂದರೆ ಭೂಮಿ ತನ್ನನ್ನು ತಾ ಸುತ್ತಿಕೊಳ್ಳುವುದರಿಂದಲೇ ನಮಗೆ ಹಗಲು ರಾತ್ರಿ, ಸೂರ್ಯೋದಯ, ಸೂರ್ಯಾಸ್ತ, ಮಧ್ಯಾಹ್ನ ಇವೆಲ್ಲ ಆಗ್ತಾ ಇರೋದು. ಇನ್ ಕೇಸ್ ಭೂಮಿ ಸುತ್ತ ಇರಲಿಲ್ಲ ಅಂದರೆ ಇವ್ಯಾವೂ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಒಂದು ಪ್ರದೇಶದಲ್ಲಿ ಏನಿದೆನೋ ಅದೇ ಪರ್ಮನೆಂಟ್ ಆಗಿರ್ತಾ ಇತ್ತು. ಹಾಗಾಗಿ ಹಗಲು ರಾತ್ರಿ ಉಂಟಾಗೋದು ಭೂಮಿಯ ದೈನಂದಿನ ಚಲನೆಯಿಂದ ಅಂತ ನಾವು ಗುರುತಿಸ್ಬೋದಾಗಿದೆ.
ಇನ್ ಕೇಸ್ ಭೂಮಿಗೆ ಚಲನೆ ಇರಲಿಲ್ಲ, ಅದು ಸ್ಥಿರವಾಗಿದ್ದರೆ ಅದರ ಒಂದು ಭಾಗ ನಿರಂತರವಾಗಿ ಹಗಲು, ಮತ್ತೊಂದು ಭಾಗದಲ್ಲಿ ನಿರಂತರವಾಗಿ ರಾತ್ರಿನೇ ಇರ್ತಾ ಇತ್ತು. ಈ ಭಾಗದಲ್ಲಿ ಸೂರ್ಯೋದಯ, ಈ ಭಾಗದಲ್ಲಿ ಮಧ್ಯಾಹ್ನ, ಇನ್ನೊಂದು ಭಾಗದಲ್ಲಿ ಸಂಜೆ, ಈ ಭಾಗದಲ್ಲಿ ಕಂಪ್ಲೀಟ್ ಕತ್ತಲನೆ ಇರ್ತಾ ಇತ್ತು. ಓಕೆ, ಹಂಗಿದ್ದಾಗ ನಾವು ಊಹೆ ಮಾಡಲಿಕ್ಕೂ ಆಗಲ್ಲ. ಯಾಕಂದರೆ ಸೂರ್ಯನ ಬೆಳಕಿಲ್ಲ ಅಂದರೆ ನಾವು ಸುಮಾರು ನೈಸರ್ಗಿಕ ಕ್ರಿಯೆಗಳು ನಡೆಯೋದೇ ಇಲ್ಲ. ಅಂದರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಕತ್ಲಲ್ಲಿ ನಡೀತಾ ಇಲ್ಲ ಅನ್ನಂಗಿಲ್ಲ, ಬಟ್ ನಾವು ಇಷ್ಟೊಂದು ರೀತಿ ನಾವು ಜೀವಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅದರದ್ದು ಮತ್ತು ಬೇರೆಯೇ ಪರಿಣಾಮ ಆಗ್ತಾ ಇತ್ತು. ಆದರೆ ಇದೊಂದು ರೀತಿ ನೈಸರ್ಗಿಕವಾಗಿ ಅಥವಾ ನಿಸರ್ಗ ನಮಗೆ ಕೊಟ್ಟಿರುವಂಥ ಒಂದು ಗಾಡ್ ಗಿಫ್ಟ್ ಅಂತಲೇ ಗುರುತಿಸ್ಬೋದಾಗಿದೆ. ಹಾಗಾಗಿ ಹಗಲು ರಾತ್ರಿ ಉಂಟಾಗೋದು ಭೂಮಿಯ ದೈನಂದಿನ ಚಲನೆಯ ಒಂದು ಪ್ರಭಾವ ಅಥವಾ ಪರಿಣಾಮ ಅಂತ ಗುರುತಿಸ್ಬೋದು. ಇದಕ್ಕೆ ರಿಲೇಟೆಡ್ ಆಗಿ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದೆ. ಒನ್ ಟೈಮ್ ಇನ್ನೊಂದ್ಸರಿ ರೀಕಾಲ್ ಮಾಡ್ಕೊಳ್ಳೋಣ. ಕಾಂತಿ ವೃತ್ತ ಅಥವಾ ಸೂರ್ಯಪ್ರಕಾಶ ವೃತ್ತ ಅಥವಾ ಸರ್ಕಲ್ ಆಫ್ ಇಲ್ಯುಮಿನೇಷನ್ ಗೊತ್ತಿರಬೇಕು. ಏನು ಸರ್ಕಲ್ ಆಫ್ ಇಲ್ಯುಮಿನೇಷನ್ ಅಂದರೆ ಭೂಮಿಯ ಮೇಲೆ ಬೆಳಕನ್ನು ಪಡೆದುಕೊಳ್ಳುವಂಥ ಭಾಗ ಅಥವಾ ಹಗಲಿರುವಂಥ ಭಾಗ, ಕತ್ತಲೆ ಇರುವಂಥ ಭಾಗವನ್ನು ಪ್ರತ್ಯೇಕಿಸುವಂಥ ರೇಖೆ, ಪ್ರತ್ಯೇಕ ಮಾಡಲಿಕ್ಕೆ ನಾವೊಂದು ರೇಖೆ ಎಳೆದ್ರೆ ಅದಕ್ಕೆ ನಾವು ಸೂರ್ಯಪ್ರಕಾಶ ವೃತ್ತ ಅಥವಾ ಕಾಂತಿ ವೃತ್ತ ಅಂತ ಕರಿತೇವೆ. ಇದು ಕೂಡ ವೃತ್ತಾಕಾರದಲ್ಲೇ ಇರುತ್ತೆ. ಈ ವೃತ್ತದ ಒಂದು ಭಾಗದ ಏರಿಯಾದಲ್ಲಿ ಕತ್ತಲೆ ಇರುತ್ತೆ, ಮತ್ತೊಂದು ಭಾಗದ ಏರಿಯಾದಲ್ಲಿ ಹಗಲಿರುತ್ತೆ. ರೈಟ್, ಇದಕ್ಕೆ ಕಾಂತಿ ವೃತ್ತ ಅಥವಾ ಸೂರ್ಯಪ್ರಕಾಶ ವೃತ್ತ ಅಂತ ಕೂಡ ಕರೆಯಲಾಗುತ್ತೆ. ಅಥವಾ ಒನ್ ಟೈಮ್ ಅದರ ಡೆಫಿನೇಷನ್ ನೋಡೋದಾದರೆ, ಭೂಮಿಯ ಮೇಲ್ಭಾಗದಲ್ಲಿ ಸೂರ್ಯನ ಬೆಳಕನ್ನು ಪಡೆಯುವ ಹಾಗೂ ಪಡೆಯದಿರುವ ವಲಯಗಳನ್ನು ಪ್ರತ್ಯೇಕಿಸುವಂತಹ ರೇಖೆಗೆ ಕಾಂತಿ ವೃತ್ತ, ಸೂರ್ಯಪ್ರಕಾಶ ವೃತ್ತ ಅಂತ ಕರೆಯಲಾಗುತ್ತೆ. ಇದು ಸ್ವಲ್ಪ ಗೊತ್ತಿರಬೇಕು ನಿಮಗೆ. ರೈಟ್, ಭೂಮಿಯ ದೈನಂದಿನ ಚಲನೆಯಿಂದಾಗಿ ಉಷ್ಣಾಂಶದಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ. ದೈನಂದಿನ ಚಲನೆ ಇಲ್ಲ ಅಂದರೆ ಪ್ರತಿಯೊಂದು ಪ್ಲೇಸಲ್ಲೂ ಫಿಕ್ಸ್ ಆಗಿ ಇಂತಿಷ್ಟೇ ಟೆಂಪ್ರೇಚರ್ ಇತ್ತು ಬಿಡೋದು. ಫಾರ್ ಎಕ್ಸಾಂಪಲ್, ಭೂಮಿಗೆ ನೇರವಾಗಿ ಎದುರಿರುವಂಥ ಭಾಗದಲ್ಲಿ ಯಾವಾಗಲೂ ಉಷ್ಣಾಂಶ ಜಾಸ್ತಿ ಇರ್ತಿತ್ತು, ಈ ಭಾಗದಲ್ಲಿ ಉಷ್ಣಾಂಶ ಕಡಿಮೆ ಇರ್ತಿತ್ತು, ಈ ಭಾಗದಲ್ಲಿ ಇನ್ನೂ ಉಷ್ಣಾಂಶ ಕಡಿಮೆ ಇರ್ತಿತ್ತು. ಉಷ್ಣಾಂಶದಲ್ಲಿ ಯಾವುದೇ ಏರು ಇಳಿತ ಯಾವುದೂ ಕಂಡು ಬರ್ತಾ ಇರಲಿಲ್ಲ, ಫಿಕ್ಸ್ ಆಗಿ ಇರ್ತಾ ಇತ್ತು ಆ್ಯಕ್ಚುಲಿ. ಬಟ್ ಭೂಮಿಗೆ ದೈನಂದಿನ ಚಲನೆ ಇರೋದರಿಂದ ಹಗಲು ರಾತ್ರಿ ಉಂಟಾಗುತ್ತೆ. ಹಗಲು ರಾತ್ರಿ ಉಂಟಾಗೋದ್ರಿಂದ ಉಷ್ಣಾಂಶದಲ್ಲಿ ಕೂಡ ಏನಾಗ್ತಾ ಹೋಗುತ್ತೆ, ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಭೂಮಿಯ ದೈನಂದಿನ ಚಲನೆ ಪರಿಣಾಮದಲ್ಲಿ ನಾವು ಉಷ್ಣಾಂಶದಲ್ಲಿನ ವ್ಯತ್ಯಾಸ ಕೂಡ ಗುರುತಿಸ್ಬೋದು. ಮತ್ತು ಇಲ್ಲಿ ಒಂದು ಡೌಟ್ ಬರುತ್ತೆ, ಯಾವುದೇ ಒಂದು ಪ್ಲೇಸಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಯಾವಾಗ ಕಂಡುಬರುತ್ತೆ, ಸರಿಸುಮಾರು ಯಾವ ಅವಧಿಯಲ್ಲಿ, ಅತಿ ಕಡಿಮೆ ಉಷ್ಣಾಂಶ ಯಾವ ಸಮಯದಲ್ಲಿ ಕಂಡುಬರುತ್ತೆ ಅಂದರೆ ನಾವು 4 ಗಂಟೆ ಅಂತ ಗುರುತಿಸ್ಬೋದು. ಮಧ್ಯಾಹ್ನ 4 ಗಂಟೆಗೆ ಒಂದು ಪ್ರದೇಶದಲ್ಲಿ ಗರಿಷ್ಠ ಉಷ್ಣಾಂಶ ಕಂಡುಬರುತ್ತೆ. ಒಂದು ಪ್ರದೇಶದ ಕನಿಷ್ಠ ಉಷ್ಣಾಂಶ ಮುಂಜಾನೆ ಬೆಳಗಿನ ಜಾವದ 4 ಗಂಟೆಗೆ ಇರುತ್ತೆ. ಇದು ಎಲ್ಲ ಪ್ಲೇಸಲ್ಲೂ ಕಾಮನ್, ಬಟ್ ಎಲ್ಲ ದಿನವೂ ಅನ್ನಂಗಿಲ್ಲ. ಬೇರೆ ಬೇರೆ ಪರಿಣಾಮಗಳು ಆ ಪ್ರದೇಶದ ಉಷ್ಣಾಂಶದ ಮೇಲೆ ಎಫೆಕ್ಟ್ ಬರುತ್ತೆ. ಬಟ್ ಜನರಲೈಸ್ ಆಗಿ ಬಂದಾಗ ಯಾವುದೇ ಒಂದು ಸ್ಥಳದಲ್ಲಿ ಗರಿಷ್ಠ ಉಷ್ಣಾಂಶ ಕನಿಷ್ಠ ಉಷ್ಣಾಂಶ ಯಾವಾಗ ಕಂಡು ಬರುತ್ತೆ ಅಂದರೆ ಸಂಜೆ 4 ಗಂಟೆಗೆ ಗರಿಷ್ಠ ಉಷ್ಣಾಂಶ, ಬೆಳಗಿನ ಜಾವ 4 ಗಂಟೆಗೆ ಕನಿಷ್ಠ ಉಷ್ಣಾಂಶ ಕಂಡು ಬರುತ್ತೆ ಅಂತ ಗುರುತಿಸ್ಬೋದು. ರೈಟ್, ಭೂಮಿಯ ದೈನಂದಿನ ಚಲನೆಯಿಂದಾಗಿ ಆಕಾಶದಲ್ಲಿ ನಕ್ಷತ್ರಗಳು ಚಲಿಸಿದಂತೆ ಕಂಡುಬರ್ತಾವೆ ನಮಗೆ. ಆ್ಯಕ್ಚುಲಿ ನೀವು ರಾತ್ರಿ ಆಕಾಶ ನೋಡಿದಾಗ ಗೊತ್ತಾಗುತ್ತೆ. ರಾತ್ರಿ ನೋಡಿದಾಗ ಪೂರ್ವ ದಿಕ್ಕಲ್ಲಿರುವಂಥ ನಕ್ಷತ್ರ ನಾವು 3 ಗಂಟೆ 4 ಗಂಟೆ ಎದ್ದು ನೋಡಿದಾಗ ಪಶ್ಚಿಮ ದಿಕ್ಕಿಗೆ ಬಂದಿರುತ್ತೆ ಆ್ಯಕ್ಚುಲಿ ಬಂದಾಗ. ಅಥವಾ ಸೂರ್ಯನೂ ಹಾಗೆ ಅಲ್ವಾ, ನಮಗೆ ಬೆಳಗ್ಗೆ ಪೂರ್ವದಲ್ಲಿ ಕಾಣಿಸ್ತಾನೆ, ಸಂಜೆ ನೋಡಿದ್ರೆ ಪಶ್ಚಿಮದಲ್ಲಿ ಕಾಣಿಸ್ತಾನೆ. ಈ ರೀತಿ ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆ ಭ್ರಮಣೆ ಹೊಂದುತ್ತೆ, ಸುತ್ತುತ್ತದೆ. ಹಾಗಾಗಿ ನಕ್ಷತ್ರಗಳು, ಸೂರ್ಯ ಸೇರಿದಂತೆ ಎಲ್ಲ ನಕ್ಷತ್ರಗಳು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದಂತೆ ನಮಗೆ ಭಾಸವಾಗುತ್ತೆ. ನಾವು ನಕ್ಷತ್ರ ಪುಂಜಗಳು, ನಕ್ಷತ್ರ ರಾಶಿಗಳೆಲ್ಲ ನೋಡ್ತೇವಲ್ವಾ, ರಾತ್ರಿ ನೋಡಿದಾಗ ಅವುಗಳಿರುವಂಥ ಸ್ಥಾನನೇ ಬೇರೆ ಇರುತ್ತೆ, ಬೆಳಿಗ್ಗೆ ನೋಡಿದಾಗ ಅವೆಲ್ಲ ಪಶ್ಚಿಮಕ್ಕೆ ಬಂದಿರ್ತವೆ. ಸೂರ್ಯ ಕೂಡ ಒಂದು ನಕ್ಷತ್ರ ಆಗಿರೋದ್ರಿಂದ ಸೂರ್ಯವನ್ನು ಕೂಡ ನಾವು ಉದಾಹರಣೆಗೆ ತೆಗೆದುಕೊಂಡು ಈ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೋಬೋದಾಗಿದೆ. ಅಷ್ಟೇ ಅಲ್ಲ, ದೈನಂದಿನ ಚಲನೆಯಿಂದಾಗಿ ದಿಕ್ಕುಗಳ ಕಲ್ಪನೆ ಮೂಡಿದೆ ಅಥವಾ ಮೂಡುತ್ತೆ ಅಂತ ಹೇಳ್ಬೋದು. ಅಂದರೆ ಯಾವ ರೀತಿ ಅಂದರೆ, ಸೂರ್ಯ ಉದಯಿಸುವಂಥ ದಿಕ್ಕು ಪೂರ್ವ ದಿಕ್ಕು ಅಂತ ಹೇಳ್ತೇವೆ. ಸೂರ್ಯ ಇಲ್ಲಿ ನಿಂತ ನೋಡಿದಾಗ ಸೂರ್ಯ ಮುಳುಗುವ ದಿಕ್ಕು ಪಶ್ಚಿಮ ದಿಕ್ಕಾಗಿರುತ್ತೆ. ಸೂರ್ಯನ ಕಡೆಗೆ ಅಂದರೆ ಸೂರ್ಯೋದಯ ಆಗುವಂಥ ಸಂದರ್ಭದಲ್ಲಿ ಸೂರ್ಯನಿಗೆ ಮುಖ ಮಾಡಿ ನಿಂತಾಗ ನನ್ನ ಬಲಗಡೆಗೆ ದಕ್ಷಿಣ ಇರುತ್ತೆ, ನನ್ನ ಎಡಗಡೆಗೆ ಉತ್ತರ ಇರುತ್ತೆ. ಈ ರೀತಿ ದಿಕ್ಕುಗಳ ಕಲ್ಪನೆ ಕೂಡ ನಮಗೆ ದೈನಂದಿನ ಚಲನೆಯಿಂದನೇ ಮೂಡೋದು. ದೈನಂದಿನ ಚಲನೆ ಇಲ್ಲ ಅಂದರೆ ದಿಕ್ಕುಗಳ ಕಾನ್ಸೆಪ್ಟ್ ಕೂಡ ನಮಗೆ ಸ್ಪಷ್ಟವಾಗಿ ಇರ್ತಿರಲಿಲ್ಲ ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್ ನಿಮಗೆ ಸದರ್ನ್ ಕ್ರಾಸ್ ನಕ್ಷತ್ರ ಪುಂಜ ಸ್ವಲ್ಪ ಗೊತ್ತಿರಬೇಕು ನಿಮಗೆ. ನಾರ್ತ್ ಪೋಲಲ್ಲಿ ನಾವು ನೋಡ್ತೇವೆ ಪೋಲ್ ಸ್ಟಾರ್ ಅಂತ, ಧ್ರುವ ನಕ್ಷತ್ರ ಅಂತ. ಹಾಗೆ ದಕ್ಷಿಣಕ್ಕೆ ಗೋಚರಿಸುವಂತಹ ಒಂದು ನಕ್ಷತ್ರ ಪುಂಜ, ದಕ್ಷಿಣ ದಿಕ್ಕಲ್ಲಿ ಗೋಚರಿಸುವಂಥ ನಕ್ಷತ್ರ ಪುಂಜ ಇದು ಸದರ್ನ್ ಕ್ರಾಸ್ ನಕ್ಷತ್ರ ಪುಂಜ ಅಂತ. ನಕ್ಷತ್ರ ಪುಂಜದ ಇಮೇಜ್ ಕೂಡ ನೀವಿಲ್ಲಿ ನಕ್ಷತ್ರಗಳನ್ನು ಜೋಡಿಸಿ ಅದನ್ನು ಇಮೇಜ್ ಕೂಡ ಪಡ್ಕೋಬೋದಾಗಿದೆ. ಅಷ್ಟೇ ಅಲ್ಲ, ದಿಕ್ಕು ಬದಲಾವಣೆ ಅನ್ನೋದೊಂದು ಕಾನ್ಸೆಪ್ಟ್ ಕೂಡ ಗೊತ್ತಿರಬೇಕು. ಇದು ಬಹಳ ಇಂಪಾರ್ಟೆಂಟ್. ಈ ಪರಿಣಾಮಗಳಲ್ಲಿ, ಭೂಮಿಯ ದೈನಂದಿನ ಚಲನೆ ಪರಿಣಾಮಗಳಲ್ಲಿ ಅತಿ ಹೆಚ್ಚು ಕ್ವಶನ್ಗಳು ಬರೋದು ಈ ಪಾಯಿಂಟ್ಸ್ ಮೇಲೆ. ಏನು ದಿಕ್ಕು ಬದಲಾವಣೆ ಅಂದರೆ, ಭೂಮಿಯ ದೈನಂದಿನ ಚಲನೆ ಅಥವಾ ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುವಾಗ ಅದು ತನ್ನ ಮೇಲ್ಮೈಯಲ್ಲಿ ಸ್ವತಂತ್ರವಾಗಿ ಚಲಿಸುವ ಎಲ್ಲ ವಸ್ತುಗಳನ್ನು ತನ್ನೊಡೆಗೆ ಸೆಳೆದೊಯ್ಯುತ್ತದೆ.
ಅಂದರೆ ಭೂಮಿ ತನ್ನಂತ ಸುತ್ತಾ ಇರುತ್ತೆ ಅನ್ನೋದು ಆಲ್ರೆಡಿ ಗೊತ್ತು, ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತಾ ಇರುತ್ತೆ. ಈ ರೀತಿ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುವಾಗ ಆ ಭೂಮಿ ತನ್ನ ಮೇಲೆ ಸ್ವತಂತ್ರವಾಗಿ ಚಲಿಸುವಂಥ ವಸ್ತುಗಳನ್ನು ತನ್ನೆಡೆಗೆ ಸೆಳೆದೊಯ್ಯುತ್ತೆ. ಅಂದರೆ ಆ ಸ್ವತಂತ್ರವಾಗಿ ಚಲಿಸುವಂತಹ ಏನು ವಸ್ತು ಇರ್ಬೋದು ಅಥವಾ ಮಾರುತ ಇರ್ಬೋದು, ಪ್ರವಾಹ ಏನಿದೆ ಅಲ್ವಾ, ಅವುಗಳ ದಿಕ್ಕನ್ನು ಇದು ಬದಲಾಯಿಸುತ್ತೆ ಅಂತ ಅರ್ಥ. ಇದಕ್ಕೆ ದಿಕ್ಕು ಬದಲಾವಣೆ ಅಂತ ಹೇಳ್ಬೋದು ಇದಕ್ಕೆ. ಓಕೆ, ಎಂಥ ವಸ್ತುಗಳು ಇಲ್ಲಿ ಬಂದಾಗ ತನ್ನ ಮೇಲ್ಮೈಯಲ್ಲಿ ಸ್ವತಂತ್ರವಾಗಿ ಚಲಿಸುವಂಥ ವಸ್ತುಗಳು. ಈ ಫ್ಲೈಟ್ ಹೋಗ್ತಾ ಇರುತ್ತೆ, ಈಗ ಫ್ಲೈಟ್ನ ದಿಕ್ಕು ಬದಲಾಗಬೇಕಲ್ಲ, ಈಗ ಬೆಂಗಳೂರಿಂದ ಲಂಡನ್ಗೆ ಹೋಗಬೇಕು, ಅದು ಲಂಡನ್ಗೆ ಹೋಗಿ ಹಿಡಿಯುತ್ತಲ್ಲ, ಅದ್ರ ದಿಕ್ಕು ಬದಲಾಗಲ್ಲ ಅನ್ಸ್ಬೋದು, ಬಟ್ ಅಲ್ಲಿ ಕಂಟ್ರೋಲಿಂಗ್ ಆಗ್ತಾ ಇರುತ್ತೆ, ಹಾಗಾಗಿ ದಿಕ್ಕು ಬದಲಾವಣೆ ಆಗಲ್ಲ. ಇಲ್ಲಿ ಹೇಳ್ತಾ ಇರೋದೇನು, ಭೂಮಿಯ ದೈನಂದಿನ ಚಲನೆಯಿಂದಾಗಿ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತಾ ಇರೋದ್ರಿಂದ ಸುತ್ತುವಂಥ ಸಂದರ್ಭದಲ್ಲಿ ಅದು ತನ್ನ ಮೇಲ್ಮೈಯಲ್ಲಿ ಸ್ವತಂತ್ರವಾಗಿ ಚಲಿಸುವಂಥ ಎಲ್ಲ ವಸ್ತುಗಳನ್ನು ತನ್ನೊಡೆಗೆ ಸೆಳೆದೊಯ್ಯುತ್ತೆ, ಅಂದರೆ ಅದರ ದಿಕ್ಕನ್ನು ಬದಲಾಯಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ದಿಕ್ಕು ಬದಲಾವಣೆ ಅಂತ ಕರೀತಾರೆ. ಸ್ಪೆಷಲಿ ಇದಕ್ಕೆ ರಿಲೇಟೆಡ್ ಆಗಿ ನಿಮಗೆ ಕೋರಿಯಾಲಿಸ್ ಅನ್ನುವಂಥ ಒಬ್ಬ ವ್ಯಕ್ತಿ ಬಗ್ಗೆ ನಿಮಗೆ ಗೊತ್ತಿರಬೇಕು. ಏನು ಅಂದರೆ ಭೂಮಿಯ ದೈನಂದಿನ ಚಲನೆಯಿಂದ ಉಂಟಾಗುವಂತಹ ಶಕ್ತಿ, ಭೂಮಿಯ ದೈನಂದಿನ ಚಲನೆಯಿಂದ ಒಂದು ಶಕ್ತಿ ಉಂಟಾಗುತ್ತೆ. ಆ ಶಕ್ತಿ ಮಾರುತಗಳ ಚಲನೆ ಮತ್ತು ಸಾಗರದ ನೀರಿನ ಚಲನೆಯ ಮೇಲೆ ಹಾಗೂ ಸ್ವತಂತ್ರವಾಗಿ ಚಲಿಸುವ ವಸ್ತುಗಳ ಚಲನೆಯ ಮೇಲೆ ಪ್ರಭಾವ ಬೀರುತ್ತದೆ ಅನ್ನುವಂಥ ವಿಚಾರವನ್ನು 1835ರಲ್ಲಿ ಕೋರಿಯಾಲಿಸ್ ಅನ್ನುವಂತಹ ಒಬ್ಬ ವ್ಯಕ್ತಿ ಅದನ್ನು ಫೈಂಡ್ ಔಟ್ ಮಾಡ್ತಾರೆ. ಅಂದರೆ ಭೂಮಿಯ ದೈನಂದಿನ ಚಲನೆಯಿಂದ ಒಂದು ಶಕ್ತಿ ಕ್ರಿಯೇಟ್ ಆಗುತ್ತೆ. ಆ ಶಕ್ತಿ ಏನು ಮಾಡುತ್ತೆ ಅಂದರೆ ಭೂಮಿಯ ಮೇಲೆ ಸ್ವತಂತ್ರವಾಗಿ ಚಲಿಸುವಂಥ ವಸ್ತುಗಳ ಮೇಲೆ ಆ ಶಕ್ತಿ ತನ್ನದೇ ಆದ ಪ್ರಭಾವ ಬೀರುತ್ತೆ. ಸ್ವತಂತ್ರವಾಗಿ ಚಲಿಸುವಂಥ ವಸ್ತುಗಳ ದಿಕ್ಕನ್ನದು ಬದಲಾಯಿಸುತ್ತೆ ಅನ್ನುವಂತಹ ಒಂದು ವಿಚಾರವನ್ನು ಕೋರಿಯಾಲಿಸ್ ಅವರು ಫೈಂಡ್ ಔಟ್ ಮಾಡ್ತಾರೆ. ಹಾಗಾಗಿ ಈ ಶಕ್ತಿಗೆ ಅವರ ಹೆಸರಿನಿಂದಲೇ ಕರೆಯಲಾಗುತ್ತೆ ಕೋರಿಯಾಲಿಸ್ ಶಕ್ತಿ ಅಂತ. ಇದು ನಿಮಗೆ ಗೊತ್ತಿರಬೇಕು. ಕೋರಿಯಾಲಿಸ್ ಶಕ್ತಿ ಅಂದರೆ ಏನಂತ ಕೇಳ್ಬೋದು. ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕು. ಭೂಮಿಯ ದೈನಂದಿನ ಚಲನೆಯಿಂದ ಉಂಟಾಗುವಂಥ ಒಂದು ಶಕ್ತಿ ಇದು. ಈ ಶಕ್ತಿ ಏನು ಮಾಡುತ್ತೆ ಅಂದರೆ ಮಾರುತಗಳ ಚಲನೆಯ ಮೇಲೆ, ಸಾಗರದ ನೀರಿನ ಚಲನೆಯ ಮೇಲೆ ಆಗಿರ್ಬೋದು, ಅಥವಾ ಸ್ವತಂತ್ರವಾಗಿ ಚಲಿಸುವಂಥ ವಸ್ತುಗಳ ಚಲನೆಯ ಮೇಲೆ ಅದು ತನ್ನದೇ ಆದ ಪ್ರಭಾವ ಬೀರುತ್ತೆ. ಇದನ್ನು ಫೈಂಡ್ ಔಟ್ ಮಾಡಿದವರು, ಇದನ್ನು ಸಂಶೋಧನೆ ಮಾಡಿದವರು ಕೋರಿಯಾಲಿಸ್. ಹಾಗಾಗಿ ಇದಕ್ಕೆ ಕೋರಿಯಾಲಿಸ್ ಶಕ್ತಿ ಅಂತ ಕರೆಯಲಾಗುತ್ತೆ. ರೈಟ್, ಇದಕ್ಕೆ ರಿಲೇಟೆಡ್ ಆಗಿ ಇನ್ನೊಂದು ಸ್ವಲ್ಪ ವಿಚಾರ ಗೊತ್ತಿರಬೇಕು. ಅಂದರೆ ಒಂದು ಕೋರಿಯಾಲಿಸ್ ಅವರು ಸ್ಪಷ್ಟಪಡಿಸಿದ್ರು ಏನಂತ, ಭೂಮಿಯ ದೈನಂದಿನ ಚಲನೆಯಿಂದ ಒಂದು ಶಕ್ತಿ ಕ್ರಿಯೇಟ್ ಆಗುತ್ತೆ. ಆ ಶಕ್ತಿ ಭೂಮಿಯ ಮೇಲೆ ಸ್ವತಂತ್ರವಾಗಿ ಚಲಿಸುವಂಥ ವಸ್ತುಗಳ ಮೇಲೆ ಪ್ರಭಾವ ಬೀರುತ್ತೆ. ಆ ವಸ್ತುಗಳ ಚಲನೆಯ ದಿಕ್ಕನ್ನು, ಆ ವಸ್ತುಗಳ ಚಲನೆಯ ದಿಕ್ಕನ್ನು ಬದಲಾಯಿಸುತ್ತೆ ಅಂತ ಹೇಳಿದ್ರು. ರೈಟ್, ಇವರ ನಂತರ ಈ ಶಕ್ತಿಯ ಬಗ್ಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಕೊಟ್ಟಂಥ ಕೀರ್ತಿ ಫೆರಲ್ ಅವರಿಗೆ ಸಲ್ಲತ್ತೆ. ಹಾಗಾಗಿ ಇದಕ್ಕೆ ಫೆರಲ್ ನಿಯಮ ಅಂತ ಕೂಡ ಕರೆಯಲಾಗುತ್ತೆ. ಏನು ಅಂದರೆ ಇವರೇನು ಹೇಳ್ತಾರೆ ಫೆರಲ್ ಅವರಂದರೆ, ಕೋರಿಯಾಲಿಸ್ ಶಕ್ತಿ ಅಂತ ನಾವೇನು ಹೇಳ್ತಾ ಇದ್ದೇವಲ್ವಾ, ಈ ಶಕ್ತಿಯ ಪರಿಣಾಮವಾಗಿ ಭೂಮಿಯ ಮೇಲೆ ಸ್ವತಂತ್ರವಾಗಿ ಚಲಿಸುವ ವಸ್ತುಗಳು ಉತ್ತರಾರ್ಧಗೋಳದಲ್ಲಿ ತಮ್ಮ ಬಲ ದಿಕ್ಕಿಗೂ ಮತ್ತು ದಕ್ಷಿಣಾರ್ಧಗೋಳದಲ್ಲಿ ತಮ್ಮ ಎಡ ದಿಕ್ಕಿಗೂ ಚಲಿಸುತ್ತವೆ ಅನ್ನೋದನ್ನು ಇವರು ಸ್ಪಷ್ಟಪಡಿಸ್ತಾರೆ. ಫೆರಲ್ ಅವರು ಇದನ್ನು ಸಂಶೋಧನೆ ಮಾಡ್ತಾರೆ. ಹಾಗಾಗಿ ಕೋರಿಯಾಲಿಸ್ ಶಕ್ತಿಗೆ ರಿಲೇಟೆಡ್ ಆಗಿ ಬಂದಾಗ ಕೋರಿಯಾಲಿಸ್ ಅವ್ರ ಬಗ್ಗೆನೂ ಗೊತ್ತಿರಬೇಕು, ಫೆರಲ್ ಅವ್ರ ಬಗ್ಗೆ ಕೂಡ ಗೊತ್ತಿರಬೇಕು. ರೈಟ್, ಇಲ್ಲಿ ನಿಮಗೊಂದು ಇಮೇಜ್ ಕಾಣಿಸ್ತಾ ಇದೆ. ರೈಟ್, ಈ ಕಡೆಯಿಂದ ಒಂದು ವಸ್ತು ಹೋಗ್ತಾ ಇದೆ, ಇದು ಈ ಕಡೆಯಿಂದ ಹೋಗ್ತಾ ಇದೆ. ರೈಟ್, ಹೋಗುವಂಥ ವಸ್ತು ಈ ಕಡೆ ಹೋಗಬೇಕು, ಬಟ್ ಅದು ತನ್ನ ಬಲಗಡೆಗೆ ಹೋಗ್ತಾ ಇದೆ. ಇದು ಬಲಭಾಗ ಇದು, ಓಕೆನಾ? ಅದನ್ನೇ ಹೇಳ್ತಾ ಇದ್ದಾರೆ. ಕೋರಿಯಾಲಿಸ್ ಶಕ್ತಿಯ ಪರಿಣಾಮವಾಗಿ ಭೂಮಿಯ ಮೇಲೆ ಸ್ವತಂತ್ರವಾಗಿ ಚಲಿಸುವಂಥ ವಸ್ತುಗಳು ಉತ್ತರಾರ್ಧಗೋಳದಲ್ಲಿ ತಮ್ಮ ಬಲ ದಿಕ್ಕಿಗೆ ಅವೇನಾಗ್ತವೆ, ವಾಲ್ತಾವೆ ಅಥವಾ ಬಲ ದಿಕ್ಕಿಗೆ ಚಲಿಸ್ತವೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಯಾವುದೋ ಸ್ವತಂತ್ರವಾಗಿ ಚಲಿಸುವಂಥ ವಸ್ತು ಈ ಕಡೆಯಿಂದ ಬರ್ತಾ ಇದೆ. ಓಕೆ, ಇದರ ಬಲಭಾಗ ಅಂದರೆ ಯಾವುದು? ಇದು ಇದರ ಬಲಭಾಗ ಆಗುತ್ತೆ. ರೈಟ್, ಅಂದರೆ ಉತ್ತರಾರ್ಧಗೋಳದಲ್ಲಿ ಸ್ವತಂತ್ರವಾಗಿ ಚಲಿಸುವಂಥ ವಸ್ತುಗಳು ತಮ್ಮ ಬಲ ದಿಕ್ಕಿಗೆ ವಾಲ್ತಾವೆ. ಇದಕ್ಕೇನು ಕಾರಣ ಅಂದರೆ ಕೋರಿಯಾಲಿಸ್ ಫೋರ್ಸ್ ಅಂತ ಹೇಳೋದು. ಇದು ಕ್ಲಿಯರ್ ಆಗಿರಬೇಕು. ದಕ್ಷಿಣಾರ್ಧಗೋಳದಲ್ಲಿ ಬಂದಾಗ ಒಂದು ವಸ್ತು ಈ ಕಡೆ ಚಲಿಸ್ತಾ ಮುಂದೆ ಈ ಕಡೆ ಹೋಗ್ತಾ ಇದೆ, ಅದರ ದಿಕ್ಕು ಬದಲಾಗ್ತಾ ಇದೆ. ಇದು ಎಡಭಾಗ, ಇದು ಅದರ ಮುಖ ಈ ಕಡೆ ಇದೆ, ಈ ಕಡೆ ಹೋಗ್ತಾ ಇರೋದ್ರಿಂದ ಎಡಭಾಗ ಇದಾಗುತ್ತೆ. ಇದೇ ದಕ್ಷಿಣಾರ್ಧಗೋಳದಲ್ಲಿ ಧ್ರುವ ಕಡೆಯಿಂದ ಈ ಕಡೆ ಬರ್ತಾ ಇದೆ ವಸ್ತು, ಇದು ಕೂಡ ಈ ಕಡೆ ತಿರುಗ್ತಾ ಇದೆ ಅಂದರೆ ಇದು ಎಡಭಾಗ ಆಗುತ್ತೆ. ಅಂದರೆ ಏನು, ಉತ್ತರಾರ್ಧಗೋಳದಲ್ಲಿ ತಮ್ಮ ಬಲ ದಿಕ್ಕಿಗೂ ದಕ್ಷಿಣಾರ್ಧಗೋಳದಲ್ಲಿ ತಮ್ಮ ಎಡ ದಿಕ್ಕಿಗೂ ವಸ್ತುಗಳು ಚಲಿಸ್ತವೆ. ಅದು ಮಾರುತಗಳಾಗಿರ್ಬೋದು, ಪ್ರವಾಹಗಳಾಗಿರ್ಬೋದು, ಇವೆಲ್ಲದರಲ್ಲೂ ಇದು ಬರುತ್ತೆ. ಕೋರಿಯಾಲಿಸ್ ಫೋರ್ಸ್ ನೀವು ಬಹಳ ನೆನ್ಪಿಟ್ಕೊಳ್ಬೇಕು, ಮುಂದೆ ಹೋದಂತೆ ಬರುತ್ತೆ. ಮಾರುತಗಳ ಟಾಪಿಕಲ್ಲೆಲ್ಲ ಇದು ಮತ್ತೆ ಡಿಸ್ಕಷನ್ಗೆ ಬರುತ್ತೆ. ಹಾಗಾಗಿ ಕೋರಿಯಾಲಿಸ್ ಫೋರ್ಸು ನಿಮಗೆ ಗೊತ್ತಿರಬೇಕು, ಭೂಮಿಯ ದೈನಂದಿನ ಚಲನೆಯಿಂದ ಉಂಟಾಗುವಂಥ ಶಕ್ತಿ ಇದು. ಇಂಥ ಒಂದು ಶಕ್ತಿ ಕ್ರಿಯೇಟ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಿದ್ರು ಕೋರಿಯಾಲಿಸು. ಆಮೇಲೆ ಇದ್ರ ಬಗ್ಗೆ ನೆಕ್ಸ್ಟ್ ಒಂದು ಸ್ವಲ್ಪ ಡೀಟೇಲ್ ಆಗಿ ಅಥವಾ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಕೊಟ್ಟರು ಫೆರಲ್ ಅವರು. ಹಾಗಾಗಿ
ಹಾಗಾಗಿ ಈ ಶಕ್ತಿಗೆ ರಿಲೇಟೆಡ್ ಆಗಿ ನಿಮಗೆ ಕೋರಿಯಲಿಸ್ ಮತ್ತು ಫೆರಸ್ ಇಬ್ಬರು ಕೂಡ ಗೊತ್ತಿರಬೇಕು. ಇದನ್ನೇ ಹೇಳ್ತಾ ಇದ್ದಾರೆ ಏನಂತ, ಈ ದಿಕ್ಕು ಬದಲಾವಣೆಯು ಉತ್ತರಾರ್ಧಗೋಳದಲ್ಲಿ ಬಲಭಾಗದ ಕಡೆಗೂ ಮತ್ತು ದಕ್ಷಿಣಾರ್ಧಗೋಳದಲ್ಲಿ ಎಡಭಾಗದ ಕಡೆಗೂ ಇರುತ್ತದೆ. ದಿಕ್ಕು ಬದಲಾವಣೆ ಹೆಂಗಿರುತ್ತೆ ಅಂದರೆ, ಈಗ ಈ ವಸ್ತು ಬರ್ತಾ ಇದೆ ಅಂದರೆ ಈ ಕಡೆ ಬರಬೇಕು, ಬಟ್ ಇದು ತನ್ನ ಬಲಭಾಗಕ್ಕೆ ಹೋಗ್ತಾ ಇದೆ. ಇದು ಈ ಕಡೆ ಹೋಗಬೇಕು, ಬಟ್ ಇದರ ಡೈರೆಕ್ಷನ್ ಚೇಂಜ್ ಆಗಿ ಈ ಕಡೆ ಹೋಗುತ್ತೆ. ಅಂದರೆ ಬಲಭಾಗ ಈ ಕಡೆಯಿಂದ ಬರುವಾಗ ಅದರ ಬಲಭಾಗ ಈ ಕಡೆ ಆಗುತ್ತೆ, ಈ ಕಡೆಯಿಂದ ಹೋಗುವಾಗ ಅದರ ಬಲಭಾಗ ಈ ಕಡೆ ಆಗುತ್ತೆ. ದಕ್ಷಿಣಾರ್ಧಗೋಳದಲ್ಲಿ ಈ ಕಡೆ ಹೋಗಬೇಕಾಗಿರುವಂಥ ವಸ್ತು ಈ ಕಡೆ ಹೋಗುತ್ತೆ, ಇದು ಎಡಭಾಗ. ಇಲ್ಲಿಂದ ಒಂದು ವಸ್ತು ಈ ಕಡೆ ಬರ್ತಾ ಇದೆ ದಕ್ಷಿಣಾರ್ಧಗೋಳದಲ್ಲಿ, ಬಟ್ ಅದು ತನ್ನ ಎಡಭಾಗಕ್ಕೆ ವಾಲ್ತಾ ಇದೆ. ರೈಟ್, ಈ ರೀತಿ ಇರೋದು ಕಂಡುಬರುತ್ತೆ. ಮಾರುತಗಳು ಮತ್ತು ಪ್ರವಾಹಗಳ ಮೇಲೆ ಇದರ ಪ್ರಭಾವ ನಾವು ಸ್ಪಷ್ಟವಾಗಿ ಕಾಣುತ್ತೇವೆ. ಆ ಟಾಪಿಕಲ್ಲಿ ಮತ್ತೆ ಇದು ಡಿಸ್ಕಷನ್ಗೆ ಬರುತ್ತೆ ನಿಮಗೆ, ಹಾಗಾಗಿ ಈ ವಿಚಾರ ಗೊತ್ತಿರಬೇಕು. ಹಾಗಾಗಿ ಕೋರಿಯಾಲಿಸ್ ಫೆರಲ್ ಇಬ್ಬರ ಬಗ್ಗೆನೂ ನಿಮಗೊಂದು ಸ್ವಲ್ಪ ಐಡಿಯಾ ಇರಬೇಕಂತ ನಾನು ಹೇಳ್ತಾ ಇರೋದು. ನೆಕ್ಸ್ಟು, ಭೂಮಿಯ ದೈನಂದಿನ ಚಲನೆಯಿಂದಾಗಿ ಭೂಮಿಯ ಆಕಾರ ಕೂಡ ಈ ಆಕಾರ ನಾವೇನು ನೋಡ್ತಾ ಇದ್ದೇವಲ್ವ, ಈ ಆಕಾರ ಅಸ್ತಿತ್ವಕ್ಕೆ ಬಂದಿದೆ ಅಂತ ಕೂಡ ಅಧ್ಯಯನದಿಂದ ಗೊತ್ತಾಗುತ್ತೆ. ಅಂದರೆ ದೈನಂದಿನ ಚಲನೆಯಿಂದಾಗಿ ಭೂಮಿ ಈ ಶೇಪನ್ನು ಪಡ್ಕೊಂಡಿದೆ ಅನ್ನೋದು ಕೂಡ ನಾವು ಕಾಣ್ತೇವೆ. ಸ್ಪೆಷಲಿ ಭೂಮಿ ಯಾವ ಆಕಾರದಲ್ಲಿದೆ, ಜಿಯಾಡ್ ಆಕಾರದಲ್ಲಿದೆ. ಭೂಮಿ ಜಿಯಾಡ್ ಶೇಪಲ್ಲಿ ಇರಲಿಕ್ಕೆ ಭೂಮಿಯ ದೈನಂದಿನ ಚಲನೆ ಒಂದು ಬಹುಮುಖ್ಯ ಕಾರಣ ಅಂತ ಗುರುತಿಸಲಾಗುತ್ತೆ. ಓಕೆ, ಭೂಮಿ ವೃತ್ತಾಕಾರದಲ್ಲಿಲ್ಲ, ಅದು ಕೂಡ ಗೊತ್ತಿರಬೇಕು. ವೃತ್ತಾಕಾರದಲ್ಲಿದ್ದರೆ ಈ ಸರ್ಕಲ್ ಕಂಪ್ಲೀಟ್ ಆಗಿ ಫಿಲ್ ಆಗಬೇಕಿತ್ತು. ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಷನ್ ಆಗಿರೋದ್ರಿಂದ ಮತ್ತೆ ನಾನು ಇದನ್ನು ಡಿಸ್ಕಷನ್ ಮಾಡ್ತಾ ಇಲ್ಲ. ಜಿಯಾಡ್ ಶೇಪ್ ಅಂದರೆ ಏನು, ಸಮಭಾಜಕ ವೃತ್ತದಲ್ಲಿ ಉಬ್ಬಿಕೊಂಡಿದೆ, ಧ್ರುವ ಪ್ರದೇಶದಲ್ಲಿ ಭೂಮಿ ಚಪ್ಪಟೆ ಆಗಿದೆ. ರೈಟ್, ಹಾಗಾಗಿ ಭೂಮಿಯ ಜಿಯಾಡ್ ಆಕಾರಕ್ಕೆ ದೈನಂದಿನ ಚಲನೆ ಕಾರಣ ಅಂತ ಹೇಳಾಗುತ್ತೆ. ಭೂಮಿಯ ದೈನಂದಿನ ಚಲನೆಯ ವೇಗ ಸಮಭಾಜಕ ವೃತ್ತದಲ್ಲಿ ಗರಿಷ್ಠವಾಗಿದ್ದು ಆ ವಲಯವು ಉಬ್ಬಿಕೊಂಡಿದೆ. ಯಾಕೆ ಸಮಭಾಜಕ ವೃತ್ತದಲ್ಲಿ ಉಬ್ಬಿಕೊಂಡಿದೆ ಭೂಮಿ ಅಂದರೆ, ಭೂಮಿಯ ದೈನಂದಿನ ಚಲನೆಯ ಸರಾಸರಿ ವೇಗ ಎಲ್ಲಿ ಜಾಸ್ತಿ ಇದೆ, ಸಮಭಾಜಕ ವೃತ್ತದಲ್ಲಿ. ಹಾಗಾಗಿ ಸಮಭಾಜಕ ವೃತ್ತದಲ್ಲಿ ಭೂಮಿ ಉಬ್ಬಿಕೊಂಡಿದೆ ಅಂತ ಹೇಳ್ತಾರೆ. ಕ್ಲಿಯರ್ ಆಗಬೇಕಿದು. ಆಲ್ರೆಡಿ ನಾವು ದೈನಂದಿನ ಚಲನೆಯ ಸರಾಸರಿ ವೇಗದ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಯಾವ ಭಾಗದಲ್ಲಿ ಜಾಸ್ತಿ ಇದೆ, ಸಮಭಾಜಕ ವೃತ್ತದಲ್ಲಿ ಭೂಮಿಯ ದೈನಂದಿನ ಚಲನೆ ಸರಾಸರಿ ವೇಗ ಗರಿಷ್ಠವಾಗಿದೆ, ಹಾಗಾಗಿ ಅಲ್ಲಿ ಒಪ್ಕೊಂಡಿದೆ. ರೈಟ್, ಸಮಭಾಜಕದಿಂದ ನಾವು ನಾರ್ತಿಗೆ ಹೋದಂತೆ ಸೌತಿಗೆ ಹೋದಂತೆ ದೈನಂದಿನ ಚಲನೆಯ ಸರಾಸರಿ ವೇಗ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಭಾಗದಲ್ಲಿ ಉಬ್ಬಿಕೊಂಡಿಲ್ಲ, ಮುಂದೆ ಬಂದಂಗೆ 0 ಇದೆ ಕಂಪ್ಲೀಟ್ ಆಗಿ, ಇಲ್ಲಿ ಚಪ್ಪಟೆ ಆಗಿದೆ ಅನ್ನುವಂತಹ ಅಧ್ಯಯನ ಕೂಡ ಮಾಡಲಾಗಿದೆ. ಹಾಗಾಗಿ ಭೂಮಿಯ ಜಿಯಾಡ್ ಶೇಪಿಗೂ ಕೂಡ ಭೂಮಿಯ ದೈನಂದಿನ ಚಲನೆ ಕಾರಣ ಅಂತ ಹೇಳ್ಬೋದು. ಹಾಗಾದರೆ ನಿಮ್ಮ ಮೈಂಡಲ್ಲಿ ಇನ್ನೊಂದು ಡೌಟ್ ಬರುತ್ತೆ, ಇನ್ನೂ ಭೂಮಿ ಸುತ್ತಾನೇ ಇದೆ, ನಿಂತ್ಕೊಂಡಿಲ್ಲ, ಹಾಗಾದರೆ ಇನ್ನೂ ಭೂಮಿಯ ಆಕಾರ ಏನಾದರೂ ಇನ್ನೂ ಬದಲಾಗುತ್ತಾ ಅಂತ ನಿಮಗೆ ಡೌಟ್ ಬರ್ಬೋದು. ಎಸ್, ಇದ್ರ ಬಗ್ಗೆನೂ ಜಿಯೋಗ್ರಫಿಯಲ್ಲಿ ರಿಸರ್ಚ್ ಆಗಿದ್ದಾವೆ, ರಿಸರ್ಚ್ ನಡೀತಾ ಇದ್ದಾವೆ. ಆ್ಯಕ್ಚುಲಿ ಆರಂಭದಲ್ಲಿ ಭೂಮಿ ವೃತ್ತಾಕಾರವಾಗಿತ್ತು ಅನ್ನೋದು ಕೂಡ ಒಂದು ಅಧ್ಯಯನದಿಂದ ಕಂಡುಕೊಂಡಿದ್ದಾರೆ. ಭೂಮಿ ಆರಂಭದಲ್ಲಿ ವೃತ್ತಾಕಾರವಾಗಿತ್ತು, ದೈನಂದಿನ ಚಲನೆಯ ಪರಿಣಾಮವಾಗಿ ಭೂಮಿ ಜಿಯಾಡ್ ಶೇಪಿಗೆ ಬಂದುಬಿಟ್ಟಿದೆ ಅಂತ ಹೇಳ್ತಾರೆ. ದೈನಂದಿನ ಚಲನೆ ಅಂದರೆ ಸಮಭಾಜಕ ವೃತ್ತದಲ್ಲಿ ಭಾಳ ಸ್ಪೀಡಾಗಿ ಭೂಮಿ ತನ್ನಂತ ಸುತ್ಕೊಳ್ತಾ ಇರೋದ್ರಿಂದ ಉಪ್ಕೊಂಡಿದೆ. ಇಲ್ಲೆಲ್ಲ 0 ಇದೆ, ಹಾಗಾಗಿ ಇಲ್ಲಿ ಚಪ್ಪಟೆ ಆಗಿದೆ, ಉಪ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಮುಂದೆ ಇನ್ನೂ ಉಪ್ಕೊಂಡು ಬಿಡುತ್ತಾ ಹೇಗೆ ಅಂತ ನೋಡ್ತಾ ಹೋದರೆ, ಜಿಯಾಡ್ ಆಕಾರದಲ್ಲಿರುವಂಥ ಭೂಮಿ ಮುಂದೆ ಹೋಗ್ತಾ ಹೋಗ್ತಾ ಅಂಡಾಕಾರಕ್ಕೆ ಬದಲಾವಣೆ ಹೊಂದಬಹುದು ಅನ್ನುವಂಥ ಒಂದು ಅಂದಾಜು ಕೂಡ ವಿಜ್ಞಾನಿಗಳು ಮಾಡಿದ್ದಾರೆ. ಯಾಕಂದರೆ ದೈನಂದಿನ ಚಲನೆ ಅದರ ಆಕಾರದ ಮೇಲೆ ಪ್ರಭಾವ ಬೀರಿದೆ, ಹಾಗಾಗಿ ಮುಂದೇನೂ ಬೀರುತ್ತೆ ಇದು. ಆದರೆ ಇದು ಒಂದೇ ದಿನ, 2 ದಿನ, 1 ವರ್ಷ, 10 ವರ್ಷ, 100 ವರ್ಷದಲ್ಲಿ ಆಗೋದಲ್ಲ. ಇದಕ್ಕೆ ಬಹಳಷ್ಟು ನಿಧಾನವಾಗಿ ಆಗುವಂಥ ಒಂದು ಪ್ರೊಸೆಸ್ ಇದು. ಹಾಗಾಗಿ ಇದು ಒಂದು ಜನ್ರೇಷನ್ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಹಿಂದಿನದಿಂದ ಮಾಡಿಕೊಂಡು ಬಂದಿರುವಂಥ ಅಧ್ಯಯನ ನೋಡಿದಾಗ ಹಿಂದೆ ವೃತ್ತಾಕಾರ ಆಗಿರುವಂಥ ಭೂಮಿ ಜಿಯಾಡ್ ಶೇಪಿಗೆ ಬಂದಿದೆ ಅಂದರೆ ಭೂಮಿ ಮುಂದೆ ಹೋಗ್ತಾ ಹೋಗ್ತಾ ಅಂಡಾಕಾರಕ್ಕೆ ಬರಬಹುದು ಅನ್ನುವಂಥ ಒಂದು ಅಧ್ಯಯನ, ಒಂದು ಅಂದಾಜು ಕೂಡ ಭೂಗೋಳಶಾಸ್ತ್ರಜ್ಞರು ಮಾಡಿರೋದು ಕಂಡುಬರುತ್ತೆ. ಇನ್ನು ಅದರ ಜೊತೆಗೆ ಭೂಮಿಯ ದೈನಂದಿನ ಚಲನೆಯಿಂದ ಉಬ್ಬರ ವಿಳಿತಗಳು ಸಹ ಉಂಟಾಗ್ತವೆ. ಆ್ಯಕ್ಚುಲಿ ಉಬ್ಬರ ವಿಳಿತ ಅನ್ನೋದೇ ಟಾಪಿಕ್ ಬರುತ್ತೆ, ಅಲ್ಲಿ ಬಂದಾಗ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಬಟ್ ನಿಮಗೊಂದು ಐಡಿಯಾ ಇರಬೇಕು, ಉಬ್ಬರ ವಿಳಿತಗಳು ಕೂಡ ಉಂಟಾಗ್ತವೆ. ಸಮುದ್ರದ ನೀರಿನ ಮಟ್ಟ ಏರುವುದು ಮತ್ತು ಇಳಿಯುವುದಕ್ಕೆ ಉಬ್ಬರ ವಿಳಿತ ಅಂತ ಕರೀತಾರೆ. ಅಂದರೆ ಸಮುದ್ರ ನೀರಿನ ಮಟ್ಟ ಹೆಚ್ಚಳ ಆಗೋದು ಮತ್ತು ಇನ್ನೂ ಕಡಿಮೆ ಆಗೋದು, ಇದಕ್ಕೆ ಉಬ್ಬರ ವಿಳಿತ ಅಂತ ಕರೀತಾರೆ. ಭೂಮಿಯ ದೈನಂದಿನ ಚಲನೆ ಕೂಡ ಇದಕ್ಕೆ ಕಾರಣ ಅಂತ ಗುರುತಿಸಲಾಗುತ್ತೆ. ಸ್ಪೆಷಲಿ ಭೂಮಿಯ ದೈನಂದಿನ ಚಲನೆಯಿಂದಾಗಿ ಒಂದು ದಿನದ ಅವಧಿಯಲ್ಲಿ ಚಂದ್ರ ಮತ್ತು ಸೂರ್ಯನ ಗುರುತ್ವಾಕರ್ಷಣೆಯಿಂದ ಸಾಗರದಲ್ಲಿ 2 ಭರತಗಳು, 2 ಉಬ್ಬರಗಳು, 2 ಇಳಿತಗಳು ಉಂಟಾಗ್ತವೆ. ಇದಕ್ಕೆ ಉಬ್ಬರ ವಿಳಿತಗಳಂತ ಕರೆಯೋದು. ಇದಕ್ಕೆ ಸಪ್ರೇಟ್ ಟಾಪಿಕ್ ಬರುತ್ತೆ, ಅಲ್ಲಿ ಬಂದಾಗ ಇನ್ನೂ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಆ ಕಾನ್ಸೆಪ್ಟ್ ಎಲ್ಲ ಯಾಕೆ ಆ ರೀತಿ ಆಗುತ್ತೆ ಅನ್ನೋದು ನೋಡ್ಬೋದು. ನೆಕ್ಸ್ಟ್ ಒಂದು ಬಂದಾಗ ಭೂಮಿಯ ಅಯಸ್ಕಾಂತೀಯ ಆಕರ್ಷಣೆ, ನಿಮಗೆ ಗೊತ್ತಿರುವಂಥ ವಿಚಾರ. ಭೂಮಿಯಲ್ಲಿ ಕೂಡ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ಗೊತ್ತು, ಅದಕ್ಕೂ ಕೂಡ ದೈನಂದಿನ ಚಲನೆಯ ಪ್ರಭಾವದಲ್ಲಿ ನಾವು ಪಟ್ಟಿ ಮಾಡ್ಬೋದು. ಭೂಮಿ ಒಂದು ಬೃಹತ್ ಅಯಸ್ಕಾಂತದಂತೆ ವರ್ತಿಸುತ್ತದೆ. ಭೂಮಿಯ ದೈನಂದಿನ ಚಲನೆಯ ಪರಿಣಾಮವಾಗಿ ಧ್ರುವ ಪ್ರದೇಶದಲ್ಲಿ ಅಯಸ್ಕಾಂತೀಯ ಆಕರ್ಷಣೆಯು ಹೆಚ್ಚಾಗಿರೋದು ಕಂಡುಬರುತ್ತೆ. ದೈನಂದಿನ ಚಲನೆಯ ಕಾರಣಕ್ಕಾಗಿ ಧ್ರುವ ಪ್ರದೇಶದಲ್ಲಿ ಏನಾಗಿರುತ್ತೆ, ಆಕರ್ಷಣ ಸಾಮರ್ಥ್ಯ ಜಾಸ್ತಿ ಆಗಿದೆ.
ಅನ್ನೋದು ಕೂಡ ಒಂದು ಪಾಯಿಂಟ್ ಆಗಿದೆ. ಆಲ್ರೆಡಿ ಗೊತ್ತು ನಿಮಗೆ, ಒಂದು ರೀತಿ ನಾವು ಈ ಅಯಸ್ಕಾಂತ ತೆಗೆದುಕೊಂಡಾಗ ಅದರ ಆಕರ್ಷಣೆಯ ಗುಣ ಧ್ರುವ ಪ್ರದೇಶದಲ್ಲಿ ಜಾಸ್ತಿ ಇರುತ್ತೆ. ದೈನಂದಿನ ಚಲನೆಯಿಂದಾಗಿ ಧ್ರುವ ಪ್ರದೇಶದಲ್ಲಿ ಅಯಸ್ಕಾಂತೀಯ ಆಕರ್ಷಣೆ ಸಾಮರ್ಥ್ಯ ಏನಾಗಿದೆ ಹೆಚ್ಚಾಗಿರೋದು ಕಂಡು ಬರುತ್ತೆ ಅಂತ ಹೇಳ್ತಾರೆ. ಇದು ಕೂಡ ಒಂದು ಸ್ವಲ್ಪ ನೀವು ನೆನ್ಪಿಟ್ಕೊಳ್ಬೇಕು. ಇನ್ನು ಅದರ ಜೊತೆಗೆ ಭೂಮಿಯ ದೈನಂದಿನ ಚಲನೆಯಿಂದಾಗಿ ಸೆಂಟ್ರಿಫ್ಯೂಸಲ್ ಫೋರ್ಸ್ ಕೂಡ ಕ್ರಿಯೇಟ್ ಆಗುತ್ತೆ. ಸೆಂಟ್ರಿಫ್ಯೂಸಲ್ಗೆ ಕನ್ನಡದಲ್ಲಿ ಕೇಂದ್ರ ವಿಮುಖಾವನ ಶಕ್ತಿ ಅನ್ಬೋದು, ಬಟ್ ಇಂಗ್ಲೀಷ್ ವರ್ಡ್ ನೆನ್ಪಿಟ್ಕೊಳ್ಳೋದು ಇಲ್ಲಿ ಬಹಳ ಅವಶ್ಯಕತೆ ಇದೆ. ಸೆಂಟ್ರಿಫ್ಯೂಸಲ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ ಅಂತ. ಏನಿದು ಸೆಂಟ್ರಿಫ್ಯೂಸಲ್ ಅಂದರೆ ಭೂಮಿಯ ದೈನಂದಿನ ಚಲನೆಯ ವೇಗ ಸಮಭಾಜಕ ವೃತ್ತದ ಬಳಿ ಏನಾಗಿದೆ ಗರಿಷ್ಠವಾಗಿದೆ, ಧ್ರುವಗಳ ಕಡೆಗೆ ಹೋದಂತೆ ಕಡಿಮೆ ಆಗ್ತಾ ಹೋಗುತ್ತೆ. ಆಲ್ರೆಡಿ ನಾವು ಇದನ್ನು ಸ್ಟಡಿ ಮಾಡಿದ್ದೇವೆ, ಓಕೆನಾ. ಅಂದರೆ ಭೂಮಿಯ ದೈನಂದಿನ ಚಲನೆಯ ವೇಗ ಸಮಭಾಜಕ ವೃತ್ತದಲ್ಲಿ ಗರಿಷ್ಠವಾಗಿದೆ, ಧ್ರುವಗಳಿಗೆ ಹೋದಂತೆ ಕಡಿಮೆ ಆಗುತ್ತೆ. ನಾರ್ತ್ ಪೋಲ್ ಸೌತ್ ಪೋಲಲ್ಲಿ ಕಂಪ್ಲೀಟ್ ಜೀರೋ ಇದೆ ಅಂತ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ. ರೈಟ್. ಭೂಮಿಯ ಅತ್ಯಧಿಕ ವೇಗ ಎಲ್ಲಿದೆ? ಅತ್ಯಧಿಕ ವೇಗ ಇರೋದು ಸಮಭಾಜಕ ವೃತ್ತ ಪ್ರದೇಶದಲ್ಲಿ. ಹಾಗಾಗಿ ಭೂಮಿಯ ಅತ್ಯಧಿಕ ವೇಗದಿಂದಾಗಿ ವಸ್ತುಗಳು ಹೊರಗೆಸೆಯಲ್ಪಡುವಂಥ ಪ್ರಕ್ರಿಯೆಯನ್ನು ಹೊಂದಿರುತ್ತದೆ. ಇದಕ್ಕೆ ಸೆಂಟ್ರಿಫ್ಯೂಸಲ್ ಫೋರ್ಸ್ ಅಂತ ಕರೀತಾರೆ. ಅಥವಾ ನಿಮ್ಗೆ ಸೆಂಟ್ರಿಫ್ಯೂಸಲ್ ಫೋರ್ಸ್ ಅರ್ಥ ಆಗಬೇಕಾದ್ರೆ ನೀವು ಈ ಇಮೇಜನ್ನು ನೋಡ್ಬೋದು. ಎಲ್ಲಾದರೂ ವಂಡರ್ಲಾದಲ್ಲೋ ಅಥವಾ ಜಾತ್ರೆಗಳಲ್ಲಿ ನಾವು ನೋಡ್ತಾ ಇರ್ತೇವೆ. ಓಕೆ, ಇಂಥದ್ರಲ್ಲೆಲ್ಲ ನೀವು ಕುತ್ಕೊಂಡು ಬಿಟ್ಟರೆ ಇವರೆಲ್ಲ ದೂರ ಹಿಂಗೆ ಹೋಗ್ತಾ ಇರ್ತಾರೆ, ದೂರದಿಂದ ಪಾಸ್ ಆಗ್ತಾ ಇರ್ತಾರೆ. ಇನ್ ಕೇಸ್ ಏನಾದರೂ ಇಲ್ಲಿರುವಂಥ ವೈರ್ ಏನಾದರೂ ಕಡ್ಕೊಂಡು ಹೋಗ್ಬಿಟ್ರೆ ಏನಾಗ್ಬೋದು, ಅವರು ಹೋಗಿ ದೂರ ಬಿದ್ದುಬಿಡ್ತಾರೆ. ರೈಟ್. ಆ ರೀತಿಯೇ ಇಲ್ಲಿ ನಾವು ಇಮೇಜ್ ಮಾಡ್ಕೋಬೋದು. ರೈಟ್. ನಿಮಗೆ ಒಂದು ಡೌಟ್ ಬರ್ತಾ ಇರ್ಬೋದು, ಭೂಮಿ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಏನಿದೆ ಅಂತ ಹೇಳ್ತಾ ಇದ್ದೇವೆ ನಾವು. ಆ್ಯಕ್ಚುಲಿ ಬಂದಾಗ ದೈನಂದಿನ ಚಲನೆ ಸರಾಸರಿ ವೇಗ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಭೂಮಿಯ ಅತ್ಯಧಿಕ ವೇಗದಿಂದ ವಸ್ತುಗಳನ್ನು ಹೊರಗೆಸೆಯಲ್ಪಡುವಂಥ ಒಂದು ಶಕ್ತಿ ಕ್ರಿಯೇಟ್ ಆಗಿರುತ್ತೆ. ರೈಟ್. ಭೂಮಿಯಲ್ಲಿ ಎಲ್ಲಿ ಕ್ರಿಯೇಟ್ ಆಗಿರುತ್ತೆ ಅಂದರೆ ಸಮಭಾಜಕ ವೃತ್ತ ಪ್ರದೇಶ ಅಂತ ಹೇಳ್ಬೋದು. ಬಿಕಾಸ್ ಅಲ್ಲಿ ಬಹಳ ಸ್ಪೀಡಾಗಿ ಭೂಮಿ ಸುತ್ತಾ ಇರೋದರಿಂದ ಅಲ್ಲಿರುವಂಥ ವಸ್ತುಗಳು ಹೊರಗೆ ಎಸೆಯಲ್ಪಡುವಂಥ ಒಂದು ಶಕ್ತಿಯಲ್ಲಿ ಕ್ರಿಯೇಟ್ ಆಗಿರುತ್ತೆ. ಅದಕ್ಕೆ ಸೆಂಟ್ರಿಫ್ಯೂಸಲ್ ಫೋರ್ಸ್ ಅಂತ ಕರೀತಾರೆ. ಹಾಗಾದರೆ ನಿಮಗನಿಸ್ಬೇಕು, ಹಾಗಾದರೆ ಸಮಭಾಜಕ ವೃತ್ತ ಪ್ರದೇಶದಲ್ಲಿರುವಂಥ ವ್ಯಕ್ತಿಗಳು ಅಥವಾ ವಸ್ತುಗಳು ಭೂಮಿ ಬಿಟ್ಟು ಏನಾದರೂ ಹೊರಗಡೆ ಹೋಗಿಬಿಡ್ತಾರಾ ಅಂತ ಅನಿಸ್ಬೋದು ನಿಮಗೆ. ಬಟ್ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ ಭೂಮಿಯ ಗುರುತ್ವ ಶಕ್ತಿ ಏನಿದೆ ಅಲ್ವಾ, ಅದು ಸೆಂಟ್ರಿಫ್ಯೂಸಲ್ ಫೋರ್ಸ್ಗಿಂತಲೂ ಸುಮಾರು 289 ಪಟ್ಟು ಅಧಿಕವಾಗಿದೆ. ನಿಮ್ಮನ್ನು ಹೊರಗೆ ದೂಡುವಂಥ ಶಕ್ತಿ 1% ಇದ್ದರೆ, ಒಂದು ಪ್ರಮಾಣ ಇದ್ದರೆ ಅಥವಾ 1 ಇದ್ದರೆ, ನಿಮ್ಮನ್ನು ಭೂಮಿಯ ಕಡೆಗೆ ಎಳೆಯುವಂಥ ಶಕ್ತಿ ಎಷ್ಟಿದೆ? 289 ಪಟ್ಟು ಅಧಿಕವಾಗಿದೆ. ಹಾಗಾಗಿ ಅಲ್ಲಿ ಆ ಫೋರ್ಸ್ ಕ್ರಿಯೇಟ್ ಆದರೂ ಕೂಡ ನಾವು ಹೊರಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹೊರಗೆ ಹೋಗಿ ನಾವು ಬೀಳೋದಿಲ್ಲ ಅಥವಾ ಭೂಮಿ ಬಿಟ್ಟು ಎಲ್ಲೋ ಹೋಗೋದಿಲ್ಲ ಅನ್ನೋದು ನಿಮಗೆ ಗೊತ್ತಿರಬೇಕು. ಬಟ್ ಈ ಶಕ್ತಿ ಏನು ಮಾಡ್ತಾರೆ ಅಂದರೆ ರ್ಯಾಕೆಟ್ ಉಡಾವಣೆಯಲ್ಲಿ, ಉಪಗ್ರಹಗಳ ಉಡಾವಣೆಯಲ್ಲಿ ಇದನ್ನು ಸೈಂಟಿಫಿಕ್ ಆಗಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ಬಹುತೇಕ ರಾಷ್ಟ್ರಗಳು ಸಮಭಾಜಕ ವೃತ್ತಕ್ಕೆ ನಿಯರೆಸ್ಟ್ ಪ್ಲೇಸಲ್ಲಿ ತಮ್ಮ ಉಪಗ್ರಹ ಉಡಾವಣಾ ಕೇಂದ್ರಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಬಿಕಾಸ್ ಏನಂದರೆ ಅಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇರುತ್ತೆ, ಇಲ್ಲ ಅನ್ನಂಗಿಲ್ಲ, ಬಟ್ ಅಲ್ಲಿ ಹೊರದೂಡಲ್ಪಡುವಂಥ ಶಕ್ತಿ ಕೂಡ ಇರುತ್ತೆ. ಅಲ್ಲಿ ಬಂದಾಗ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ನಾವು ಬಳಸ್ಕೊಳ್ಬಹುದು ಅಂತ ನಾವು ಗೆಸ್ ಮಾಡ್ಬೋದು. ಹಾಗಾಗಿ ಭೂ ಮೇಲ್ಮೈಯಿಂದ ವಸ್ತುಗಳು ಎಸೆಯಲ್ಪಡೋದಿಲ್ಲ. ಅಂದರೆ ಭೂ ಮೇಲ್ಮೈಯಲ್ಲಿರುವಂಥ ಸಮಭಾಜಕ ವೃತ್ತದಲ್ಲಿ ಆ ರೀತಿ ಹೊರಗಡೆ ಹೋಗಿ ನಾವು ಬೀಳಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಭೂಮಿ ನಿಮ್ಮ ಮೇಲೆ ಒಂದು ಗುರುತ್ವಾಕರ್ಷಣ ಶಕ್ತಿಯ ಪ್ರಭಾವ ಉಂಟು ಮಾಡಿರುತ್ತೆ ಅಂತ ಹೇಳ್ಬೋದಾಗಿದೆ. ಓಕೆ, ಇದಿಷ್ಟು ಭೂಮಿಯ ಚಲನೆಯಲ್ಲಿ ಬಂದಾಗ ದೈನಂದಿನ ಚಲನೆಗೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಆಗಿದ್ದು, ಭಾಳ ಸಿಂಪಲ್ ಆಗಿರೋದು. ಸ್ಪೆಷಲಿ ಕೋರಿಯಾಲಿಸ್ ಫೋರ್ಸ್ ಭಾಳ ಇಂಪಾರ್ಟೆಂಟು ಪರಿಣಾಮಗಳಲ್ಲಿ ಬಂದಾಗ. ಅದ್ರ ಜೊತೆಗೆ ಭೂಮಿಯ ಆಕಾರ ಕ್ರಿಯೇಟ್ ಆಗಿರೋದಾಗಿರ್ಬೋದು, ಇವೆಲ್ಲ ಸ್ವಲ್ಪ ಪಾಯಿಂಟ್ಸ್ ಒನ್ ಟೈಮ್ ನೋಡ್ಕೊಂಡ್ರೆ ಸಾಕು. ಭಾಳ ಸಿಂಪಲ್ ಆಗಿರುವಂಥ ಟಾಪಿಕ್ ಆಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ಭೂಮಿಯ ವಾರ್ಷಿಕ ಚಲನೆಯ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರಗಳು.